ಕಂದಾಯ ಇಲಾಖೆಯವರು ಅನಾಧಿಕೃತ ಹಕ್ಕುಪತ್ರ ಕೊಟ್ಟಿರುವ ಪಟ್ಟಿ ಕೊಡಿ ಅಂತ ಕೊಟ್ಟರು. ನೋಡಿ, ನೀವು 72 ಸರ್ವೆ ನಂಬರ್ 87/1 ಸರ್ವೆ ಎಲ್ಲ ಅಡಿಯಲ್ಲಿ ಸೇರಿಸಿದಾಗ ನೇರವಾಗಿ ಸುರಕ್ಷಿತ ಅರಣ್ಯ ಮಾಡಿದ್ರೆ ವಿಸ್ತರಿತ ಅರಣ್ಯ ಡಿಮೋಡ್ ಫಾರೆಸ್ಟ್ ಇಂದ ಬಂದಾಗ ಬಫರ್ ಝೋನ್ ಇಲ್ಲ. ಬಫರ್ ಝೋನ್ ಇಲ್ಲದ ಕಾರಣ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಯಾವುದೇ ಕಾರಣಕ್ಕೆ ಅದು ಬಫರ್ ಝೋನ್ ಅಂಡರ್ ಬರುವುದಿಲ್ಲ. ರೌದ್ರ ಅವತಾರ ಯಾರು ಅರಣ್ಯ ಇಲಾಖೆ ಅವರ ದೌರ್ಜನ್ಯ, ಅವರ ಮಾನಸಿಕ ಒತ್ತಡ ಕೊಡುವಂಥದ್ದು, ಹಿಂಸೆ ಕೊಡುವಂತ ಮಾತುಗಳು, ಶೈಲಿಗಳು ಯಾಕೆ ಅಂದ್ರೆ ಅವರ ಬೆದರಿಕೆ ಹಾಕುವಂದ್ರೆ ಕಾಡಿನ ಅಂಚಿನಲ್ಲಿ ನುಗ್ಗಿಸ ಬಂದಿರ್ಬೋದೇ ಪೋರ್ಚ್ ಮಾಡಿದ್ರೆ ಅವು ಅಂಚೆ ಅದು ಯಾಕೆ ಅಂದ್ರೆ ನಾವು ಮತ್ತೆ ಹೋಗೋದಿಲ್ಲ. ಯಾಕೆ ಬೆದರಿಸುವಂಥದ್ದು, ಈ ಗಂಭೀರವನ್ನು ತಂದುವಂಥದ್ದು ಯಾಕೆ ಅರಣ್ಯ ಇಲಾಖೆ ಅವರಿಗೆ ಗೊತ್ತು. ಇದನ್ನು ಸರಿಪಡಿಸಿ ಕೊಡಬೇಕಂತ ಯಾರು ಅಲ್ಲಿರುವ ಪಂಚಾಯತ್ ಮೆಂಬರ್ ಅಲ್ಲ ಅಥವಾ ಊರಿನ ಹೋರಾಟ. ಯಾವುದೋ ರೈತರು ಕಾಡು ಜನ ಅಲ್ಲ, ಬುದ್ಧಿವಂತ ಜನ, ಸ್ವಾವಲಂಬಿ ಜನ ಅಂತ. ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ನಿಮ್ಮ 420 ಬುದ್ಧಿಯನ್ನು ಚೆನ್ನಾಗಿ ಅರ್ಪಿದ್ದೇವೆ. ನಾವೀಗ ಕಾನೂನು ಓದಿದ್ದೇವೆ. ನಾವು ಮುಂದಿನ ದಿನ ನಿಮ್ಮ ಐಎಫ್ಎಸ್ ಆಫೀಸರ್ ಎದುರಿಗೆ ನಾವು ಈಗ ಅಲ್ಲಿ ಪುಷ್ಪಗಿರಿ ವನ್ಯಧಾಮ ಅಂದ್ರೆ ಕಸ್ತೂರಿ ರಂಗನ್ ವರದಿ ಬರುವ ಮುಂಚೆ, ಯಾಕಂದ್ರೆ ನಾವು ಪೀಟಿಗೆ ನಿಮಗೆ ಹೇಳದಿದ್ರೆ ನಾಳೆ ನೀವು ಸಂಘಟಕರ ಹತ್ರ ಕೇಳ್ತೇನೆ, ನೀವು ಹೋರಾಟ ಮಾಡಿ ಇಷ್ಟು ಸಮಯ ನಮಗೆ ಏನಾಗಿದೆ ಎಂತದಾಗಿದೆ ಅಂತ ಕೇಳ್ತೀರಿ. ಅದಕ್ಕೆ ನಾನು 2 ನಿಮಿಷ 3 ನಿಮಿಷ ಅದಕ್ಕೆ ಕೊಡ್ಬೇಕಾಗ್ತದೆ. ನಮಗೆ ಗೊತ್ತಿರ್ಲಿ, ನಾನು ಹೇಳಿದಲ್ಲ, ನೀವು ಬಂದಿರುವುದು ನಿಮ್ಮ ಸಮಯ ವ್ಯರ್ಥ ಮಾಡಿ ಬಂದಿರುವುದು, ಅದು ವ್ಯರ್ಥವಾಗಬಾರ್ದು. ಮತ್ತೆ ಆಯ್ಲೆತ್ತೇನು ಕೋಯ ಅಂತ ಆಗ್ಬಾರ್ದು, ಇಲ್ಲೇ ಆಗ್ಬಾರ್ದು. ಯಾಕಂದ್ರೆ ಅದಕ್ಕೆ ನಮಗೆ ಗುರಿ ಬೇಕು, ಮತ್ತೆ ನಿರ್ಧಾರ ಬೇಕು, ನಮಗೆ ಛಲ ಬೇಕು, ಸಾಧಿಸ್ತೇವೆ ಅಂತ. ಅದು ಸಂಘಟನೆ ಹೋರಾಟ ಅಂತ. ಹೋರಾಟದ ಪ್ರವೃತ್ತಿ ಉಳ್ಳವರು ಹಾಗೆ ನೀವೆಲ್ಲ ಆ ರೀತಿಯ ಪ್ರವೃತ್ತಿ ಉಳ್ಳವರು ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಆ ರೀತಿ ಬಂದಿದ್ದೀರಾ ಕೇಳಿ. ಪುಷ್ಪಗಿರಿ ವನ್ಯಧಾಮ ಅಂದ್ರೆ ಪ್ರಾರಂಭದಲ್ಲಿ ನಮಗೆ ಗೊತ್ತಿರಬೇಕು. ಒಮ್ಮೆ ಈ ನಮ್ಮ ಸರ್ಕಾರದಲ್ಲಿ ಒಂದು ವಿಂಗ್ ಇದೆ, ಪರಿಸರ ಸಂರಕ್ಷಣೆಯ ವಿಂಗ್. ಆ ವಿಂಗ್ನಲ್ಲಿ ಅನಂತಾಶೇಷ ಹೆಗಡೆ ಮತ್ತೆ ಸಂಜಯ್ ಗುಬ್ಬಿಯವರು ಪಶ್ಚಿಮ ಘಟ್ಟ ಅಂದ್ರೆ ನಾವೆಲ್ಲ ಮೊಬೈಲ್ ನೋಡ್ತೀವಿ. ಈಗ ಒಂದು ಸಲ ಇವತ್ತೇ ಸರ್ಚ್ ಮಾಡ್ಬೇಕು, ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸ್ ಅದು ಎಷ್ಟು ಉದ್ದ ಇದೆ, ಎಷ್ಟು ರಾಜ್ಯಕ್ಕೆ ಇದೆ ಅಂತ. ಆ ವೆಸ್ಟರ್ನ್ ಘಾಟ್ಸ್ ಅಂದ್ರೆ 6 ರಾಜ್ಯ ಅಂದ್ರೆ ಗುಜರಾತ್, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ ಹಾದು ಹೋಗುವಂತ ರಾಜ್ಯಗಳು, ಗೋವಾ. ಈ ರಾಜ್ಯಗಳಲ್ಲಿ ಹಾದು ಹೋಗ್ತಾ ಇದೆ. ಇದರ ಹೀಗೆ ಪಶ್ಚಿಮ ಘಟ್ಟ ಒಂದು ಲೈನ್ ಇದ್ರೆ ಎಡಬಲ ಎಲ್ಲ ಒಂದಲ್ಲ ಒಂದು ಅಭಯಾರಣ್ಯಗಳಾಗಿದೆ. ನಾವು ಕಾಡಿನ ಹಂಚಿನಲ್ಲಿ ಬದುಕುವುದರಿಂದ, ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶದಲ್ಲಿ ಬದುಕುವುದರಿಂದ ನಮಗೆ ಸ್ವರೂಪ ಅರಣ್ಯದ ನಾಲೆಜ್ ಇರಬೇಕು. ಅರಣ್ಯದ ಬದಿಯಲ್ಲಿ ಇರುವುದರಿಂದ, ಅರಣ್ಯದ ಹಂಚಿನಲ್ಲಿ ನಾವು ಇರುವುದರಿಂದ ಅಲ್ಲಿ ಏನಾಗಿದೆ ಅಂದ್ರೆ, ನಮ್ಮದು ಹಿಂದೆ ಬ್ರಿಟಿಷ್ ಸರ್ಕಾರದಿಂದ ಇರುವಾಗ ಕಾಲದಿಂದ ಸಾಮಾನ್ಯ 829 ಈ ಸಂದರ್ಭದಿಂದ ನಮ್ಮ ಹತ್ರ ದಾಖಲೆಗಳಿದೆ. ಆ ಸಂದರ್ಭದಲ್ಲಿ ನಾನು ಅದನ್ನು ನೋಡಿದ ಪ್ರಕಾರ ಏನಿದೆ ಅಂದ್ರೆ, ಅವತ್ತಿಂದಲೇ ಪಶ್ಚಿಮ ಘಟ್ಟವನ್ನು ಗಡಿ ಗುರುತು ಮಾಡಲಿಲ್ಲ. ವಿಶ್ವಕ್ಕೆ ಅವರು ವರದಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಶಿರಾಡಿ ಗ್ರಾಮದಲ್ಲಿ ಪಶ್ಚಿಮ ಘಟ್ಟ ವ್ಯಾಪ್ತಿ ಬರ್ತದೆ, ಆಚೆ ಹೆತ್ತೂರು ಗ್ರಾಮದಲ್ಲಿ ಬರ್ತದೆ, ಅಥವಾ ಅಲೆಟ್ಟಿ ಗ್ರಾಮದಲ್ಲಿ ಬರ್ತದೆ, ಅಥವಾ ಕುದುರೆಮುಖ ವೈಲ್ಡ್ ಲೈಫ್ ಈಚೆ ಬರುವಂತ ನಿಮ್ಮ ದುಡುಬೆ ಇರಬಹುದು, ಅಥವಾ ಮಡಮಕ್ಕಿ ಇರ್ಬೋದು, ಅಥವಾ ನಾರವಿ ಇರಬಹುದು, ವೇಣೂರು ಇರಬಹುದು, ಅಥವಾ ಈ ರೀತಿಯ ನರಿಯ ಇರಬಹುದು, ಕುದುವೆಟ್ಟಿ ಇರಬಹುದು, ಕೊಂಬಾರಿ ಇರಬಹುದು, ಸಿರಿಬಾರಿ ಈ ರೀತಿಯ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ವಿಶ್ವಸಂಸ್ಥೆಗೆ ಅಥವಾ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಶ್ಚಿಮ ಘಟ್ಟಕ್ಕೆ ಗಡಿ ಗುರುತಿರುವುದು ಗ್ರಾಮ. ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ರೈತರಿಗೆ. ಈ ಗ್ರಾಮವನ್ನು ಬೇರ್ಪಡೆ ಮಾಡಲಿಲ್ಲ. ಈಗ ವಿಶೇಷವಾಗಿ ಕಾರಿಡಾರ್ ಒಂದು ರಸ್ತೆ, ಕಲ್ಲುಗುಡ್ಡೆ ರಸ್ತೆ ಘೋಷಣೆ ಮಾಡಬೇಕಿದ್ರೆ ಅದು ಇಷ್ಟೇ ಪರಿಮಿತಿ ಅಥವಾ ಮಿತಿ ಅದರ ವ್ಯಾಪ್ತಿ ಅಂತ ಘೋಷಣೆ ಆಗ್ತದೆ. ಅದು 10 ಫೀಟ್, 3 ಫೀಟ್, 60 ಫೀಟ್ ಅಂತ. ಇದೇನಾಗಿದೆ, 5 ಫೀಟ್ ಅಥವಾ ಕಿಲೋಮೀಟರ್ ಘೋಷಣೆ ಆಗಿಲ್ಲ, ಗ್ರಾಮವನ್ನು ಒಳಗೊಂಡಿದೆ. ಆ ಸಂದರ್ಭದಲ್ಲಿ ಆ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಯಾವುದೇ ಕಾನೂನು ಬಂದರೆ ಆ ಗ್ರಾಮಕ್ಕೆ ಅನ್ವಯಿಸ್ತದೆ. ಇದು ಕಾಮನ್ ಅಂದ್ರೆ ಸಾಮಾನ್ಯ. ಇದು ಯಾಕೆ ನಾವು ಮಾಡಿಲ್ಲ ಅಂದ್ರೆ, ನಾವು ಸ್ಥಳೀಯ ರೈತರು ನಾವು ಅದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳ ಹತ್ರ ಒತ್ತಡ ಹಾಕಿಲ್ಲ, ಅಥವಾ ಜನಪ್ರತಿನಿಧಿಗಳಿಗೆ ಅದರ ಬಗ್ಗೆ ಅರಿವು ಗೊತ್ತಾಗಿಲ್ಲ, ಅದಕ್ಕೆ ಅದರ ಬಗ್ಗೆ ತಗಾಗಕ್ಕೆ ಹೋಗ್ಲಿಲ್ಲ. ಈ IFS ಅಧಿಕಾರಿಗಳು ತುಂಬಾ ಬುದ್ಧಿವಂತರು. ಅವ್ರು ಏನ್ ಮಾಡಿದ್ರು, ಈ ಗ್ರಾಮವನ್ನು ಡಿಕ್ಲೇರ್ ಮಾಡಿದ್ರು ಅಭಯಾರಣ್ಯ ಅಂತ. ಅದೇ ರೀತಿ ಮಾಡ್ತಾ ಇಡೀ ರಾಜ್ಯಗಳ ಬೇರೆ ಬೇರೆ 6 ರಾಜ್ಯಗಳ ಪಶ್ಚಿಮ ಘಟ್ಟ ಹೋಗುವಂತ ಎಡಬಲ ಇರುವಂತ ಗ್ರಾಮಗಳನ್ನು ಅಭಯಾರಣ್ಯ ಮಾಡಿದ್ರು. ಇಲ್ಲಿ ಒಂದು ಪ್ರಶ್ನೆ,
ಅಭಯಾರಣ್ಯ ಪತ್ರಿಕೆಯಲ್ಲಿ ಹೋಗ್ತಾ ಇರ್ತೀವಿ, ನೀವು ಅದನ್ನು ಸರ್ಚ್ ಮಾಡಿ. ಅಭಯಾರಣ್ಯ ಅಂದ್ರೆ ಏನು? ಈಗ ಉದಾಹರಣೆ, ನಾಳೆ ನಿಮಗೆ ಯಾವುದೋ ಒಬ್ಬ ವ್ಯಕ್ತಿಗೆ ಇಲ್ಲಿ ಒಂದು ಮರವಂಗಿಲ ಅಂತ ಇರ್ತಲ್ಲ, ಆ ಒಂದು ಪೊಟ್ಟಣಿಗಿಂತ ದೊಡ್ಡದು, ಅದು ನಶಿಸಿ ಹೋಗಿದೆ ಅಂತ ಆಗಿದೆ. ಅದನ್ನೊಂದು ಕಾರ್ಡಿನರ್ ಅಂದ್ರೆ ಪ್ಲೇಸ್ ಮಾಡಬೇಕು ಅಂತ ನೀವು ಸರ್ಕಾರಕ್ಕೆ ಮನವಿ ಕೊಟ್ಟರೆ, ನೀವು ಸ್ವಲ್ಪ ರಾಜ್ಯಕ್ಕೆ ಬಲ ಹೊಂದಿದ್ರೆ ಆ ಮನವಿಯನ್ನು ಸರ್ಕಾರ ಸ್ವೀಕಾರ ಮಾಡಿ ಅಷ್ಟು ಗ್ರಾಮವನ್ನು ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಅವರು ಕಾದಿರಿಸ್ತಾರೆ. ಅದು ಯಾಕೆ ಅಂದ್ರೆ ಅದನ್ನು ಯಾವ್ದು ಮುಟ್ಟಬೇಡಿ, ಅದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ. ನಾಳೆ ನಾವು ಯಾವ್ದಕ್ಕೂ ಈಗ ಉದಾಹರಣೆ ನಾವಿಲ್ಲಿಗೆ ಇದು ಮಾಡಬಹುದು, ಸಂರಕ್ಷಣೆ ಅಂತ ಮಾಡಬಹುದು, ಹುಳಿ ಸಂರಕ್ಷಣೆ ಮಾಡಬಹುದು, ಚಿರತೆ ಸಂರಕ್ಷಣೆ ಮಾಡಿ, ಎನಿ ಪ್ರಾಣಿಗಳ ಅಥವಾ ಎನಿ ಯಾವುದೇ ಮರಗಳ ಗಿಡ ಔಷಧಿಗಳ ಘೋಷಣೆ ಮಾಡಲಿಕ್ಕೆ ನೀವು ಇದು ಪ್ರಸ್ತಾಪ ಸಲ್ಲಿಸಿದ್ರೆ ಸರ್ಕಾರದ ಆ ವಿಂಗ್ ಫಾರೆಸ್ಟ್ ಇಲಾಖೆ ಮತ್ತೆ ಎನ್ವೈರನ್ಮೆಂಟ್ ವಿಂಗ್ ಅದನ್ನು ಘೋಷಣೆ ಮಾಡಬಹುದು. ಮಾಡಿದಾಗ ಅದರಲ್ಲಿ ಕಾನೂನು ತರ್ತದೆ. ಏನೆಲ್ಲ ಅಲ್ಲಿ ಏನೆಲ್ಲ ಮಾಡಬಾರದು, ಕೆಮಿಕಲ್ ಕೀಟ ಬಳಸಬಾರದು, ಕಾಡಿಗೆ ತೊಂದರೆ ಆಗುವಂತ ಯಾವುದೇ ರೀತಿಯ ವಿಷಪೂರಿತ ಇದನ್ನು ಮಾಡಬಾರದು, ಶಬ್ದ ಮನೆಯಿಂದ ಮಾಡಬಾರದು, ಈ ರೀತಿಯ ಬೇರೆ ಬೇರೆ ಕಾನೂನು ಗೊತ್ತಿದೆ ನಿಮಗೆ. ಅದರ ಒಂದು ಅರ್ಧ ಗಂಟೆ ಇದೆ, ಅದು ಬೇಡ ನಿಮಗೆ ಗೊತ್ತಿರುವ ಕಾನೂನು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇ ರೀತಿ ಇಡೀ ರಾಜ್ಯದ ಗೋವಾ, ಮಹಾರಾಷ್ಟ್ರ ಇರ್ಬೋದು, ಕೇರಳ, ತಮಿಳುನಾಡು, ಕರ್ನಾಟಕ, ಬೇರೆ ಎಲ್ಲ ಕಡೆ ಆಯ್ತು. ಆದರೆ ಖಾಲಿ ಬಾಕಿ ಇರುವುದು ಏನು ಗೊತ್ತಿಲ್ಲ. ಅದು 48 ಗ್ರಾಮ ಮತ್ತೆ ಈಚೆ 48 ಸಕಲೇಶ್ಪುರದಾಚೆ ಅಂದ್ರೆ ಹಾಸನ ಡಿಸ್ಟಿಕ್, ಚಿಕ್ಕಮಗಳೂರು ಡಿಸ್ಟಿಕ್ ಸೇರಿಸಿ 48 ಗ್ರಾಮ ಬಾಕಿ ಇತ್ತು. ಅದನ್ನು ಏನ್ ಮಾಡಿದ್ರು, ಸಂಜಯ್ ಗುಬ್ಬಿಯವರು ಇಷ್ಟು ಗ್ರಾಮ ಮಾತ್ರ ಬಾಕಿ ಇದೆ ಮತ್ತೆ ಅದನ್ನು ಸೇರಿಸಬೇಕು ಅಂತ ಪುಷ್ಪಗಿರಿ ವನ್ಯಧಾಮ ಅಲ್ಲಿ ಕುದುರೆಮುಖ ವೈಲ್ಡ್ ಲೈಫ್ ದಿಡುಪೆ ಅಂದ್ರೆ ಕುದುರೆಮುಖ ವೈಲ್ಡ್ ಲೈಫ್ ಅಂದ್ರೆ ವನ್ಯಧಾಮ ಅಂತ ಹೇಳ್ತಾರೆ. ಈ ಮಧ್ಯೆ ಪೋಸ್ಟಲ್ ಇಷ್ಟು ಗ್ರಾಮ ಸೇರಿಸಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ಅದನ್ನು ಹೋರಾಟ ಮಾಡಿದೆವು. ಆಗ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ದೊಡ್ಡ ಮಟ್ಟದ ನೆರಿಯದಿಂದ ನಮ್ಮ ಸಂಪಾದನೆ ಹೋರಾಟ ನಡೆಯಿತು. ಒಂದು 10 ಸಲ ಪ್ರತಿಭಟನೆ ಆಯಿತು, 5,000, 2,000 ಪಂಚಾಯತ್ ಮಟ್ಟದಲ್ಲಿ ಸೇರಿತ್ತು. ಆಮೇಲೆ ಆವಾಗ ಮುಖ್ಯಮಂತ್ರಿ ಅವರು ಡಿ ವಿ ಸದಾನಂದ ಯೋಗೀಶ್ವರ ಅರಣ್ಯ ಸಚಿವರಿದ್ದರು, ಅವನ ಕರೆಸಿ CCF ಕರೆಸಿ ಈ ಜನವನ್ನು ನೋಡಿ, ಆಗ ನನಗೆ ಏನಾಯ್ತಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಏನ್ ಬರ್ಬೇಕಂದ್ರೆ ಎಲ್ಲ ಪಕ್ಷಾತೀತವಾಗಿರ್ಬೇಕು ಅಂತ ಇತ್ತು. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಪಕ್ಷಾತೀತವಾಗಿದ್ರು, ಜಾತ್ಯತೀತವಾಗಿದ್ರು. ಅದನ್ನೆಲ್ಲ ಗಮನಿಸಿ ಇದು ತೊಂದರೆ ಆಗ್ತದೆ, ಇದನ್ನು ತಡೆ ಹಿಡಿಬೇಕು ಅಂತ ಒಂದು ವರದಿ ಕಳಿಸಿದ್ರು. ಅದೇ ಸಂದರ್ಭ ಬರಬೇಕಿದ್ರೆ ನಿಮಗೆ ಯೋಗೀಶ್ವರ ಸಚಿವರಿಗೆ ಒಬ್ರು ಕಿಶೋರ್ ಕುಮಾರ್ ಅಂತ ಇದ್ದಾರೆ, ಇಲ್ಲಿ ಸಕಲೇಶ್ಪುರದ ಹತ್ರ ಪರಿಸರ ಸಂರಕ್ಷಣೆ ಪರವಾಗಿ ಹೋರಾಟ ಮಾಡುವ ವ್ಯಕ್ತಿಯಿಂದ ಲೆಕ್ಕ. ಇವ್ರೇನ್ ಮಾಡಿದ್ರು, ನಮ್ಮ ಜನಗಳು ಬಿಟ್ಟು ಕೊಡ್ತಾರೆ, ಆಗ ಹೇಳಿರ್ಲಿಲ್ಲ, ಬಿಟ್ಟು ಕೊಡ್ತಾರೆ, ಬಿಟ್ಟು ಕೊಡ್ತೇವೆ, ನಮ್ದು ಸ್ವಲ್ಪ ಬಿಟ್ಟು ಕೊಡ್ತೇವೆ ಅಂತ ಹೇಳಿದಂತ ಇದನ್ನು ಒಂದಿಷ್ಟು ಸರಿ ಹಾಕಿಸಿ ಯೋಗೀಶ್ವರಿ ಕೊಟ್ಟರು. ಕೊಟ್ಟಾಗ ಅವ್ರೇನ್ ಮಾಡಿದ್ರು, ಸರಿ ಅಂತ ಹೇಳಿ ಅದನ್ನು ಕರ್ತರಲ್ಲಿ ಮೀಟಿಂಗ್ ಸಂಜೆ ಗುಬ್ಬಿದ್ರು, ಇವರ ಜೊತೆ ಕರೆದು ಅದನ್ನು ಓಕೆ ಮಾಡಿದ್ರು. ಸರಿ ಬಿಟ್ಟು ಕೊಡ್ತಾರೆ, ಅದನ್ನು ಅಭಯಾರಣ್ಯಕ್ಕೆ ಪುಷ್ಪಗಿರಿ ವನ್ಯಧಾಮಕ್ಕೆ ಸೇರಿಸಿ ಅಂತ. ಇಲ್ಲಿ ಸಮಸ್ಯೆ ಆಗಿದ್ದು ನಮ್ಮ ಜಿಲ್ಲೆ. ಆವಾಗ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಕಡೆಯಿಂದ ನಾವು ಅದನ್ನು ಸೇರಿಸಿದ್ದೇವೆ. ಸ್ಪೆಷಲ್ ಆಗಿ ನಾನು ಬಲವಾಗಿ ಖಂಡಿಸಿದೆ. ನಾನು ಹೇಳಿದೆ ಆಗಿನ ಮಂತ್ರಿಗಳ ಹತ್ರ ಯಾವುದೇ ಕಾರಣಕ್ಕೆ ನಾವು ಸೇರಿಸಲಿಕ್ಕೆ ಬಿಡುವುದಿಲ್ಲ, ಯಾಕಂದ್ರೆ ನಮ್ಮ ಜೊತೆ ಪಕ್ಷಾತೀತ ಜಾತ್ಯತೀತವಾಗಿದ್ದಾರೆ, ನಾವು ಬಿಟ್ಟರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ. ಅದನ್ನು ಮನಗಂಡಂತ ಮತ್ತೆ ಸಾಕ್ಷಿ ಇತ್ತು, ಅದನ್ನು ಮನಗಂಡಂತವರು ಏನ್ ಮಾಡಿದ್ರು ಅಂದ್ರೆ ಇದು ಯಾವುದೇ ಕಾರಣಕ್ಕೆ ಮಾಡಬೇಡಿ ಅಂತ ಹೇಳಿ ಅವರು ಹೇಳಿದ್ರು, ಮಾಡುದಿಲ್ಲ ಅಂತ. ರಾಜಕಾರಣಿ ಗೊತ್ತಿಲ್ಲ, ಸಾಮಾನ್ಯವಾಗಿ ಜನಪದ ಹೇಳಿದ್ರೆ ಮತ್ತೆ ಅದನ್ನು ಮಾಡ್ತಾರೆ ಇಲ್ವೋ ನಮಗೆ ಗೊತ್ತಾಗುದಿಲ್ಲ. ನಾನು ಹೇಳಿದ್ದೆ, ನೀವು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಗೆ ಪುಷ್ಪಗಿರಿ ವನ್ಯಧಾಮ ಒಂದು ವರದಿ ನಮಗೆ ರಿಪೋರ್ಟ್ ಹಾಕ್ಬೇಕು, ಸ್ಟೇ ಮಾಡಿದ್ದೇವೆ ಅಂತ. ಹಾಗೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಗೆ ಆ ಸ್ಟೇ ಮಾಡಿದ 2013ರಲ್ಲಿ ಆರ್ಡರ್ ಆಯ್ತು. ನಮಗೆ ಗೊತ್ತಿರಬೇಕು, ಆ ರೀತಿ ಆರ್ಡರ್ ಆಯ್ತು, ಗೆದ್ದಿದ್ದೇವೆ. ಅದೇ ರೀತಿ ಕುದುರೆಮುಖ ವೈಲ್ಡ್ ಲೈಫ್ ಆಗಲಿ ಅಥವಾ ಇನ್ನು ಯಾವೇ ಆಗಲಿ, ಈಗ ನೋಡಿ ಮೊನ್ನೆ ನಕ್ಸಲ್ ಏರಿಯಾ ಇರ್ಬೋದು, ಯಾವುದು ಕಲಶ ಮೊನ್ನೆ ಎನ್ಕೌಂಟರ್ ಆಯ್ತಲ್ಲ, ವಿಕ್ರಮ್ ಗೌಡ ಆ ಏರಿಯಾದಲ್ಲಿ ಹೋರಾಟ ನಡೆದಿದೆ. ಧರ್ಮಗುರುಗಳನ್ನು, ಸ್ವಾಮೀಜಿಗಳನ್ನು, ಜಾತಿ ಪ್ರಮುಖರೆಲ್ಲ ಸೇರಿಸಿಕೊಂಡು ಬೌದ್ಧಿಕವಾಗಿ ಹೋರಾಟ ಮಾಡಿದ ಕಾರಣ ಗೆದ್ದೆವು. ಸರ್ಕಾರದ ಲೆವೆಲ್ ಅಲ್ಲಿ ಮಾತುಕತೆ ಮಾಡಿ ಸಂಬಂಧಪಟ್ಟ ಮಿನಿಸ್ಟರ್ಗೆ ಹೇಳಿ ಅದನ್ನು ಬ್ಲಾಕ್ ಮಾಡಿಸಿದೆವು. ಅವರೇನ್ ಮಾಡಿದ್ರು, ಒಟ್ಟು ಬಸ್ ಸ್ಟ್ಯಾಂಡ್ ಕಲ್ಲು ಹಾಕುದು, ಹೊಡೆಯುವುದು, ಇದು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಾ ಕ್ರೈಮ್ ಮಾಡ್ತಾ ಹೋದ್ರು. ಅದನ್ನು ತಡೆ ಹಿಡಿಲಿಕ್ಕೆ ಆಗ್ಲಿಲ್ಲ.
ಅದು ಕಂಟಿನ್ಯೂ ಆಯ್ತು, ಘೋಷಣೆ ಆಯ್ತು. ಅಲ್ಲಿಯ ಗುರುರಾಜ್ ಗಂಟಿಹೊಳೆ ಅವರು MLA ಅವರು ನನ್ನನ್ನು ಕರೆದಿದ್ರು. ಬನ್ನಿ ಮಾಲೆ ನಿಮ್ಮ ಹೋರಾಟದ ಶೈಲಿಯಲ್ಲಿ ಹೇಳಿ, ಹೇಗೆ ನೀವು ಗೆದ್ದಿದ್ದೀರಿ ಅಂತೇಳಿ. ಹಾಗೆ ಹೋಗಿದ್ದೆ ನಾನು. ಒಂದು 500 ಜನ ಸೇರಿದ್ರು, ಪ್ರಮುಖರು ಸೇರಿದ್ರು ಆ ಸಭೆಗೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಅಂತ ನಾವು ಪುಷ್ಪಗಿರಿ ವನ್ಯಧಾಮದಲ್ಲಿ ಹೋರಾಟದ ಜಯ ಗಳಿಸಿ ತೋರಿಸ್ತೇವೆ. ಯಾವುದೇ ಆಸ್ತಿ ಪಾಸ್ತಿ ಸಾರ್ವಜನಿಕ ಹಾನಿ ಆಗಲಿಲ್ಲ, ಕಾನೂನು ಚೌಕಟ್ಟಲ್ಲೇ ಹೋರಾಟ ಮಾಡಿದ್ರು. ಅದಕ್ಕೆ ಅಲ್ಲಿ ಒಂದು ಭಾಗ ಪುಷ್ಪಗಿರಿದು ಯಶಸ್ವಿಯಾಗಿ ಆಯಿತು. ಈಗ ನಾನು ಹೇಳ್ತಿರೋದು ನಮ್ಮ ಕಾರ್ಯಕರ್ತರಿಗೆ, ನಿಮಗೆ ಯಾರಾದರೂ ಕೇಳಿದ್ರೆ ಏನಾಯ್ತು ನಾರಾಯಣ ಮಹಾರಾಜ ಇದ್ದು ನೀವು ಹೋರಾಟ ಮಾಡ್ತಂತ ಹೇಳಿದ್ರೆ ಪುಷ್ಪಗಿರಿ ವನ್ಯಧಾಮವನ್ನು ತಡೆ ಹಿಡಿದ್ರೆ ನಾವು ಯಶಸ್ವಿ ಆಗಿದೆ, ಅಲ್ಲಿಗೆ ಆ ಸಬ್ಜೆಕ್ಟ್ ಮುಗಿಯಿತು. ಮತ್ತೆ ಅದನ್ನು ನೀವು ಪುನಃ ಅದೇ ಕಾನೂನು ಅಂತ ತಿಳ್ಕೊಳ್ಬೇಡಿ. ಮತ್ತೆ ಬಂತು ಕಸ್ತೂರಂಗಡಿ ಕೂಡ ಸೇಮ್ ಹೋರಾಟ ಆಯ್ತು, ಅದೇ ರೀತಿ ಸ್ಟೇ ಬಂದಿದೆ. ಅದು ಎಲ್ಲ ಇಡೀ ರಾಜ್ಯದಲ್ಲಿ ಆಯ್ತು, ಈಗ ಸ್ಟೇ ಅಲ್ಲಿ ಉಂಟು. 2 ಆಯ್ತಾ? ಅದು ಏನು ಅದರ ತಲೆಬಿಸಿ ಮಾಡ್ಬೇಡಿ. ಈಗ ಬಂದು ನನ್ಗೊಂದು ಏನಿದೆ ತಪ್ಪು ಮಾಹಿತಿ ಇದೆ. ಅವು ಎಂಕಲ್ ಅಭಯಾರಣ್ಯ ಬರ್ಕೊಂಡಿಗ ಮಾರೆ ಅಂಚೆ ಇನ್ನೆಲ್ಲ ಕಾಲಕ್ಕೆ ಹೋಗ್ಕೊಂಡು ಊರಿದಿಗೆ ಯಾರಂತೆ ಹೋಗ್ಕೊಂಡು ಅಂತೇಳಿ ಅದು ಯಾವುದೇ ಹೋಗ್ಲಿಕ್ಕೆ ಯಾವ ಪಂಚಾಯತ್ ಅವರು, ನೀವು ಜಿಲ್ಲಾ ಪಂಚಾಯತ್ ಎಲ್ಲ ಗೊತ್ತಿದೆ ನಿಮಗೆ. ಕಾನೂನನ್ನು ಗಜೆಟ್ ನೋಟಿಫಿಕೇಶನ್ ಮಾಡಿ ಅಲ್ಲಿಂದ ಡಿಸಿಯಿಂದ ಅಪ್ರೂವಲ್ ಆಗಿ ನಂಬರ್ ಕೊಡ್ತಾರೆ, ಅದು ಇಂಪ್ಲಿಮೆಂಟ್ ಬಂದು ಅದು ಸ್ಥಳ ಮಟ್ಟದ ಅಧಿಕಾರಿ ಕೈ ಸೇರಿದ ಮೇಲೆ ಮಾತ್ರ ಅದನ್ನು ಪಾಲಿಸುವುದು. ಸರ್ಕಾರ ತಕ್ಷಣ ನಿಮಗೆ ಇದು ಮಾಡಿದ ತಕ್ಷಣ ಆಗುದು. ಅದೇ ರೀತಿ ಕಸ್ತೂರಂಗನ್ ಆಗಲಿ, ಪುಷ್ಪಗಿರಿ ಆಗಲಿ, ಅಥವಾ ನೋಡಿ ಮಾಧವ ಗಾಡ್ಗಿಲ್ ನೆಕ್ಸ್ಟ್ ಪುನಃ ಬರ್ತದೆ ಅಂತದ್ದು ವರದಿ. ಮಾಧವ ಗಾಡ್ಗಿಲ್ ಸ್ಟಡಿ ಮಾಡ್ತಾ ಇದ್ದೇನೆ, ಮಾಧವ ಗಾಡ್ಗಿಲ್ ವರದಿ, ಇನ್ನೂ ಡೇಂಜರ್ ವರದಿ ಇದು ಬರ್ತದೆ. ಹಾಗೆ ಈ ರೀತಿ ವರದಿಗಳು ಬರುವಂತದ್ದು ಅದು ಬರ್ತಾನೆ ಇರ್ತದೆ. ಆದ್ರೆ ಅದಕ್ಕೂ ಈಗ ಇರುವ ನಾವು ಸೇರಿರುವ ಸಭೆಗೂ ಹೊಂದಾಣಿಕೆ ಇಲ್ಲ, ಇದು ಬೇರೆನೆ ಸಬ್ಜೆಕ್ಟ್. ಯಾಕೆ ಇದನ್ನು ಯಾಕೆ ಹೇಳಿದ್ರೆ, ಪ್ರತಿ ಹೋರಾಟದಲ್ಲಿ ನಾವೇ ಬರುವುದರಿಂದ ನಿಮಗೆ ಸ್ವಲ್ಪ ಎಂತದ್ದು ಇವರಿಗೆ ಚಾಲ್ತಿಯ ಅಂತ ಕೆಲವರಿಗೆ ಗೊತ್ತಲ್ಲ, ಇಸ್ಪೇಟ್ ಆಡೋದು ಹುಚ್ಚು, ಇನ್ನೊಂದು ಹುಚ್ಚು, ಬೇರೆ ಬೇರೆ ಆ ರೀತಿ ಇದು ಒಂದು ಚಟವನ್ನು ತಿಳ್ಕೊಳ್ಳಬಾರದು ಅಂದ್ರೆ ನಾನು ಇದನ್ನ ಒಂದು 15 ನಿಮಿಷ ನಿಮಗೆ ನಮ್ಮ ವಿಷಯವನ್ನು ಅಥವಾ ನೀವೇನು ಮಾಡಿದ್ದೀರಿ, ನಮ್ಮ ಸಂಘಟಕರು ಅಥವಾ ನೀವೆಲ್ಲ ಯಾತಕ್ಕೆ ಬಂದಿದ್ದೀರಿ ಅಂತ ನೆನಪು ಮಾಡೋಣ. ಇದನ್ನು ಚೆನ್ನಾಗಿ ನೀವು ನೆನಪಿಟ್ಕೊಳ್ಬೇಕು. ಯಾರು ಬರದಿರುವ ಮೂರ್ಖರಿಗೆ ಹೇಳಬೇಕು, ನೋಡು ಮಾರೆ ನಾನು ಹೋಗಿದ್ದು ಯಾಕೆ ಹೋಗಿದ್ದೇನೆ ಅಂದ್ರೆ ಈ ವಿಷಯಕ್ಕೆ ನೀವು ಎಜುಕೇಟೆಡ್ ಆಗ್ಬೇಕು. ಮುಂದಿನ ಮೀಟಿಂಗ್ ಬರಬೇಕಾದ್ರೆ ಇನ್ನೂ ಸ್ಟೆಪ್ ನೀವಾಗಿ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಬೇಕು. ಅದಕ್ಕೆ ಕಸ್ತೂರಂಗನ್ ಮತ್ತೆ ಪುಷ್ಪಗಿರಿ ವನ್ಯಧಾಮ ಅಭಯಾರಣ್ಯ ಕಾನೂನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟ ಗೊತ್ತಾಗ್ಬೇಕು ನಮಗೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಈಗ ನೋಡಿ ರೆಗ್ಯುಲರ್ ಫಾರೆಸ್ಟ್ ಈಗ ಇರುವಂತ ವಿಷಯಕ್ಕೆ ಬರುವ. ಈಗ ನಾನು ಕೇಳ್ಪಟ್ಟೆ, ಇಲ್ಲಿ ಒಂದು ನೋಟಿಸ್ ಮಾಡಿದ್ದಾರೆ ಕೆಲವರಿಗೆ, ಇಲ್ಲಿ ಮಾಡಿದ್ರು ಗೊತ್ತಿಲ್ಲ, ಮೌಖಿಕವಾಗಿ ಹೇಳಿದ್ದಾರೆ. ಆಮೇಲೆ ಕೆಲವು ಕಡೆ ನೋಟಿಸ್ ಮಾಡಿದ್ದಾರೆ ಅಂತ. ನಾವು ಪುಷ್ಪಗಿರಿ ವನ್ಯಧಾಮ, ಕಸ್ತೂರಂಗನ್ ವನ್ಯಧಾಮ ಹೋರಾಟ ಮಾಡ್ತಾ ಮಾಡ್ತಾ ನಾನು ಮಾಹಿತಿ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದೆ. ಆವಾಗ ನಾನು ಕೇಳಿದೆ, 1990 ಇಸವಿಯಿಂದ 2023 ತನಕ ಎಷ್ಟು ಅನಾಧಿಕೃತ ಹಕ್ಕು ಪತ್ರ ಕಂದಾಯ ಇಲಾಖೆ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೊಬ್ರು IFS ಅಧಿಕಾರಿ ಹೇಳಿದ್ರು. ನೋಡ್ರಿ, ನಾವು ಎಲ್ಲ ಕೊಟ್ಟಿರುವುದು ಅನಾಧಿಕೃತ ಅಂತೇಳಿ ಎಲ್ಲ ಮಾಡಿದ್ರೆ ಕಂದಾಯ ಇಲಾಖೆ ಕೊಟ್ಟಿರುವುದು ಅನಾಧಿಕೃತ ನೀವು ಹೇಗೆ ಹೇಳ್ತೀರಿ ಅಂತ ಕೇಳಿದೆ. ಹಾಗಿಲ್ಲ, ಅದು ಅನಾಧಿಕೃತ ಹಕ್ಕು ಪತ್ರ ಕೊಟ್ಟಿದ್ದಾರೆ, ಅವ್ರು ಲಂಚ ತಗೊಂಡು ಕೊಟ್ಟಿದ್ದಾರೆ. ಅದು ಕ್ಲಾರಿಟಿ ಬೇಕಲ್ಲ ನನಗೆ. ಅವರು ಅಫಿಷಿಯಲ್ ಆಗಿ ನನ್ನ ಹತ್ರ ತೋರಿಸಿದ್ದಾರೆ, ಅವ್ರ ಪಾಪ ಹೇಳಿದ್ರು IFS ಆಫೀಸರ್. ಆದ್ರೆ ಅವ್ರು ಲಿಖಿತ ಹೇಳ್ಬೇಕಲ್ಲ, ಲಿಖಿತ ಕೊಟ್ಟಿದ್ರೆ ಅವ್ರು ಕೊಡುದಿಲ್ಲ. ನಾನು ಮಾಹಿತಿ ಹಾಕಲ್ಲ ಹಾಕಿದೆ. ಏನ್ ಶಬ್ದ ಹಾಕಿದೆ? ಕಂದಾಯ ಭೂಮಿ ನಮ್ಮ ಬೆಳ್ತಂಗಡಿ, ಕಡಬ, ಸುಳ್ಯ, ಪುತ್ತೂರು ತಾಲೂಕಿನಲ್ಲಿ ಕಂದಾಯ ಇಲಾಖೆಯವರು ಅನಾಧಿಕೃತ ಹಕ್ಕು ಪತ್ರ ಕೊಟ್ಟಿರುವ ಪಟ್ಟಿ ಕೊಡಿ ಅಂತ ಕೊಟ್ಟರು. ನೋಡಿ, ನೀವು 72 ಸರ್ವೆ ನಂಬರ್, 87/1 ಸರ್ವೆ ಎಲ್ಲ ಯಾವುದೆಲ್ಲ ಫ್ಲಾಟಿಂಗ್ ಆಗ್ಲಿಲ್ಲ ಅದರ ಅನಾಧಿಕೃತ ಅಂತ ಹೇಳಿದ್ರು. ಯಾವುದೆಲ್ಲ ಫ್ಲಾಟಿಂಗ್ ಆಗಲಿ ಅದು ನಮ್ಮದು ಅಂತ ಬರೆದು ಮೀಟಿಂಗ್ ಅಲ್ಲಿ ಕೊಟ್ಟರು. ಆಮೇಲೆ ವಾಪಸ್ ಕೊಟ್ಟರು. ಆಯ್ತಾ, ಆಗ ಕ್ಲಾರಿಟಿ ಆಯ್ತು. ಆಗ ನಾನು ಮಲೆನಾಡು ಮೀಟಿಂಗ್ ನಮ್ದು ತಿಂಗಳು ನಡೆದಾಗ ಹೇಳಿದೆ, ನೋಡಿ ಮಾತ್ರ ನಮ್ಮ ವಿನಾಯಕ ಬಂದಾಗಲೂ ಅವರು ಒಂದು ಫೋಟೋ ಕೊಟ್ಟರು, ಇಲ್ಲಿದ್ದು ಎಷ್ಟು ಉಂಟು ಇರ್ಬೇಕು ಲಿಮಿಟ್ ಆಗಿರ್ಬೋದು, ಹಾಗೆ ಅನಾಧಿಕೃತ ಕೊಟ್ಟಿದ್ದಾರೆ, ಇದನ್ನು ಈಗಲೇ ನಾವು ಎಚ್ಚೆತ್ತುಕೊಳ್ಳಬೇಕು ಅಂತ. ಇದು ಅನಾಧಿಕೃತ ಕೊಟ್ಟಿರುವುದು ಅಭಯಾರಣ್ಯದ ಲಿಂಕ್ ಅಲ್ಲಿ ರಿಲೇಟೆಡ್ ಅಲ್ಲವೇ ಅಲ್ಲ. ಇದು ಸುರಕ್ಷಿತ ಅರಣ್ಯ ಆಕ್ಟ್ ಅಲ್ಲಿ ಬರುವಂತಹ ಕಾನೂನು ಬೇಸಿಡ್ ರಿಲೇಟೆಡ್ ಕೊಟ್ಟಿರುವುದು ಅನಾಧಿಕೃತ. ಹೇಗೆ ಕೊಟ್ಟದ್ದು ಅಂದ್ರೆ ಇಲ್ಲಿ ಇರುವುದು ಸಮಸ್ಯೆ. ನಾವು ಎಚ್ಚೆತ್ತುಕೊಳ್ಳದ ಕಾರಣ ನಾವು ಅತಿಯಾದ ರಾಜಕಾರಣ ಅಥವಾ ಅತಿಯಾದಂತ ನಾವು ಸ್ವಾರ್ಥ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಇರುವಂತದ್ದು ಒಂದು ಫೈಲ್ ಇದೆ. ಇಲ್ಲಿ ಒಂದು ನಾನು 2-3 ವರ್ಷದ ಮಾತ್ರ ಉಲ್ಲೇಖ ಮಾಡ್ತೇನೆ. 2021ರಲ್ಲಿ ಒಂದು ಸುತ್ತು
ಒತ್ತುವರಿ ಅಂದ್ರೆ ಸಾಧಾರಣ ಅರಣ್ಯಕ್ಕೆ ನಿಮಗೆ ಬ್ರಿಟಿಷ್ ಕಾಲದಿಂದ ಎಕ್ಸಸ್ ಅರಣ್ಯವನ್ನು ಸೇರಿಸುವಂತದ್ದು ಹಿರಿಯರಿಗೆ ಗೊತ್ತಿದೆ, ಬರ್ತಾ ಇತ್ತು. ಹೇಗೆ ಅಂದ್ರೆ ಈಗ ತೀರುವೆ ಕಟ್ಟಲಿಲ್ಲ ಅಂದ್ರೆ ತೀರುವೆ ಕಟ್ಟಿ ಬಿಟ್ಟು ಹೋದ ಜಾಗವನ್ನು ಫಾರೆಸ್ಟ್ ಅವರು ಬರುವಾಗ ಅಲ್ಲಿ ಜನವಸತಿ ಇಲ್ಲದಿದ್ರೆ ಅದನ್ನು ಅವರು ಅರಣ್ಯ ಅಂತ ಸರ್ವೆ ನಂಬರ್ ಸೇರಿಸಿ ಬಿಡ್ತಾರೆ. ಉದಾಹರಣೆ ಹೇಳಬೇಕಿದ್ರೆ ನಿಮ್ಮ ಎಲ್ಲ ಇವರಿಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಕೆಲವೆಲ್ಲ ಹೇಳ್ತಿದ್ರು ತುಂಬಾ ಇಂಚಿನ ಗೌಡ್ರು ಇರ್ತಾರೆ, ಇಂಚಿನ ಶೆಟ್ರು ಇರ್ತಾರೆ, ಇಂಚಿನ ಪೂಜಾರಿ ಇರ್ತಾರೆ, ಆ ಜಾಗ ಹೋಗ್ತು ಅರಣ್ಯಕ್ಕೆ ಬರೆ ಆತನಿತ್ತೆ ಅವು ಅಗಲ ಜಾಗ ಮುಗಲ ಜಾಗ. ಅದು ಯಾಕೆ ಆಯ್ತಂದ್ರೆ ನಾನು ಪರ್ಟಿಕ್ಯುಲರ್ ಅವರನ್ನು ಉದ್ದೇಶಪೂರ್ವಕ ಹೇಳ್ತಾ ಇಲ್ಲ, ಹಿಂದೆ ಈ ಟ್ಯಾಕ್ಸ್ ಗಳಿರ್ಲಿಲ್ಲ, ಬೇರೆ ಟ್ಯಾಕ್ಸ್ ಇಲ್ಲ, ತೀರ್ವೆ ಟ್ಯಾಕ್ಸ್ ಮಾತ್ರ. ಅದು ಬಲವಾದ ಈಗ ನೀವು ಕಟ್ಟುವಂತ 3 ರೂಪಾಯಿ ಆಗಿತ್ತು, ಅದು ಡಬಲ್ ಆಗಿನ 3 ರೂಪಾಯಿ ಅಂದ್ರೆ ದೊಡ್ಡ ವಿಷಯ. ಹಾಗೆ ಅದನ್ನು ಕಟ್ಟಲಿಕ್ಕೆ ತೀರಾ ಕಷ್ಟ ಆಗುವವನು ಈ ಉಗ್ರಾಣಿ ಪಟೇಲ್ ಅಥವಾ ಉಗ್ರಾಣಿ ಕಳಿಸ್ತಾರೆ, ಅವರು ಬರುವಾಗ ಜಾಗ ಬಿಡುದು. ಜಾಗ ಬಿಟ್ಟ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಅಲ್ಲಿ ಇರುವುದಿಲ್ಲ ಉಗ್ರಾಣಿ ಬರುವಂತ ಸಮಯ. ಆಗ ಇವ್ರು ಏನ್ ಮಾಡ್ತಾರೆ, ಅದೇ ಸಂದರ್ಭ ಫಾರೆಸ್ಟ್ ಬಂದ್ರೆ ಇಲ್ಲಿ ಯಾರಿಲ್ಲ ಅಂತ ಅರಣ್ಯ ಅಂತ ಅವರ ಇದರಲ್ಲಿ ಬರ್ದಿಡ್ತಾರೆ. ಆಮೇಲೆ ಈ ಕಂದಾಯದವರು ಉಗ್ರಾಣಿ ಅವರು ಬಂದು ರಿಪೋರ್ಟ್ ಹಾಕ್ತಾರೆ, ಅವ ಓಡಿ ಹೋಗಿದ್ದಾನೆ ಮಾಡಿದ್ರೆ ಇನ್ನು ಆ ಜಾಗವನ್ನು ನಾವು ಸ್ವಾಧೀನ ಅಂತ ಹೇಳಿ ಇಲ್ಲಿ ಲೆಸರ್ ಬುಕ್ ಅಲ್ಲಿ ಬರ್ದಿರ್ತಾರೆ. ಲೆಸರ್ ಬುಕ್ ಅಲ್ಲಿ ಬರೆದ ಜಾಗ ಹಾಗೆ ಇರ್ತದೆ. ಕಂದಾಯ ಇಲಾಖೆ ದುಡ್ಡು ಮಾಡಬೇಕಾಗಿತ್ತು, ಅದು ಸರ್ಕಾರಕ್ಕೂ ವಸೂಲಾತಿ ಜೊತೆಗೆ ಅವ್ರ ವೈಯಕ್ತಿಕ ವಸೂಲಾತಿ, 2 ಸಬ್ಜೆಕ್ಟ್ ಅವ್ರದ್ದು. ಹಾಗೇನ್ ಮಾಡ್ತಾರೆ, ಅದನ್ನ ಏನೋ ಕರೀತಾರೆ, ಅಲ್ಲಿ ಯಾವುದೋ ಒಂದು ಶಿಶಿಲದವರು ಶಿರಾಡಿಗೆ ಬರೋದು ಅಥವಾ ಅಲಂಗಾರಿನವರು ಅಥವಾ ಬೇರೆ ಬೇರೆ ಊರಿನವರು ಬಂದು ಎಲ್ಲವನ್ನು ನೋಟಿಸ್ ನೋಡಿ ಅಲ್ಲಿ ಅದನ್ನು ಪಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿ ಪಡ್ಕೊಂಡಿರ್ತಾರೆ. ಇಲ್ಲಿ 2-3 ಕೇಸ್ ಇರ್ಬೋದು ನಿಮಗೆ, ನಮ್ಮ ಫಾರೆಸ್ಟ್ ಹಿರಿಯರ ಹತ್ರ ಕೇಳಿ ರಿಟೈರ್ಡ್ ಆಫೀಸರ್ ಹತ್ರ. ಈ ಅವ್ರಿಗೆ ಏನಾಗಿದೆ ಅಂದ್ರೆ ಸುಳ್ಯದಲ್ಲಿ 2-3 ಕೇಸ್ ಇದೆ ಅಂದ್ರೆ ಅವ್ರು ಮಾಡಿದ್ದಾರೆ, ಏನಮ್ಮನ್ನು ಪಡ್ಕೊಂಡಿದ್ದಾರೆ. ಯಾವ ವಯಸ್ಸಿನಲ್ಲಿ ಬ್ರಿಟಿಷ್ ಸರ್ಕಾರ ಇರುವಾಗ ಪಡ್ಕೊಂಡಿದ್ದಾರೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅಲ್ಲ, ಬ್ರಿಟಿಷ್ ಸರ್ಕಾರ ಇರುವಾಗ ಪಡ್ಕೊಂಡಂತ ದಾಖಲಾತಿದೆ. ಆದರೆ ಈಗ ಒತ್ತುವರಿ ತೆರವುದನ್ನ ಆ ನೋಟಿಸ್ ಅಲ್ಲಿ ಹಾಕಿದ್ದಾರೆ, ಅದು ಇಂಪಟ್ಟೆ ಅದು ಬೇರೆ ಆಯ್ತಲ್ಲ. ಆದ್ರೆ ಇದು ಯಾಕೆ ಅಂತಂದ್ರೆ ಅಲ್ಲಿ ಅವತ್ತು ಫಾರೆಸ್ಟ್ ಬರ್ದಿಲ್ಲ, ಅದನ್ನು ಇವರು ಕ್ಲಾರಿಟಿ ತಗೊಳ್ಳಿಲ್ಲ ಫಾರೆಸ್ಟ್ ಮತ್ತೆ ಕಂದಾಯ ಇಲಾಖೆಯವರು. ಅಲ್ಲಿ ಇಲ್ಲಿ ಇವನು ಏನೋ ಮಾಡಿ ಪಡ್ಕೊಂಡ. ಅದು ಕೊನೆಗೆ ಒಂದು ಸುಬ್ರಹ್ಮಣ್ಯದ ಆಚೆ ಒಬ್ಬರಿಗೆ ಮೊನ್ನೆ ಜಯ ಸಿಕ್ಕಿತ್ತು, ಒಂದು 40 ವರ್ಷದ ಹೋರಾಟದಲ್ಲಿ ಕೋರ್ಟ್ ಅಲ್ಲಿ ಇದು ಕಂದಾಯ ಇಲಾಖೆ ಫಾಲ್ಟ್ ಅಂತ ಹೇಳಿ ಅವನಿಗೆ ಪಟ್ಟೆ ಬಿಟ್ಕೊಡ್ಬೇಕು ಆದೇಶ ಬಂತು. ಆದ್ದರಿಂದ ಇನ್ನು ಮುಂದೆ ಯಾವುದೇ ಆ ಸಮಸ್ಯೆ ಅವರಿಗೆ ಒಂದ್ ಸ್ವಲ್ಪ ನೆಮ್ಮದಿ ಆಗಿದೆ. ಹಾಗೆ ಆ ಭೂಮಿ ಆ ರೀತಿಯ ಭೂಮಿಗಳನ್ನು ಕೆಲವು ಬಿಟ್ಟದೆಲ್ಲ ಅರಣ್ಯಕ್ಕೆ ಸೇರ್ಪಡೆ ಬಂತು. ಈ ಸಂದರ್ಭದಲ್ಲಿ ಆವಾಗ ಅದೇ ರೀತಿ ಇತ್ತು, ಸೇರಿಸುವಂತ ಬಿಟ್ಟು ಅದ ಭೂಮಿ ಸೇರಿಸುವುದು. ಎರಡನೇದು ಕಂದಾಯ ಸಾವಿರಾರು ಎಕರೆ ಇದೆ ಅಲ್ಲ, ನಮಗೆ ಗೊತ್ತಿದ್ವಿ 15,000 ಎಕರೆ ಅಂತ ಆಫೀಸಲ್ಲಿ ಇರ್ತದೆ, 3,300 ಎಕರೆ, 100 ಎಕರೆ, 50 ಎಕರೆ. ಇದರಲ್ಲಿ ಜನವಸತಿ ಇಲ್ಲದ ಪ್ರದೇಶ ಇದ್ದು 10 ಮರ, 20 ಮರ, 3 ಮರ, 5 ಮರಕ್ಕಿಂತ ಹೆಚ್ಚಿದ್ದಾಗ ಅದನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡಬೇಕು ಅಂತ ಬ್ರಿಟಿಷ್ ಕಾನೂನು ಇದೆ ಹಿಂದಿನಿಂದ. ಆ ವ್ಯಾಪ್ತಿ ಅಡಿಯಲ್ಲಿ ಜನವಸತಿ ಪ್ರದೇಶ ಬಿಟ್ಟು ಸೇರಿಸಬೇಕು. ಅದಕ್ಕೆ ಏನು ಸುತ್ತುವಲೆ ಉಂಟಂದ್ರೆ ನೋಡಿ, ಜನವಸತಿ ಪ್ರದೇಶ, ಆಮೇಲೆ ರಸ್ತೆಗೆ ಎಡಬಲ ಬಿಟ್ಟು ನಡುಕೋಕೊಂಡಿರ್ತಾರೆ, ಎಡಬಲ ಕುಂಕಿ ಮೊಟೇಶನ್ ಜನ್ಮಸ್ಥಳ ಅಂದ್ರೆ ಇರುವುದು ನಿಮ್ಮ ಮಡಿಕೇರಿ ಅವ್ರದ್ದು. ಆಮೇಲೆ ಗೋಮಾನ, ದೇವರ ಕಾಡು ಅಂದ್ರೆ ನಾಗಬನ. ಆಮೇಲೆ ಈ ರೀತಿಯ ಸೊಪ್ಪಿನ ಒಟ್ಟು ಅಂದ್ರೆ ನೀವು ನಮಗೀಗ ಈ ರೈತರಿಗೆ ಸೊಪ್ಪು ಬೇಕಲ್ಲ, ಅದನ್ನು ಈ ರೀತಿಯ ಬೇರೆ ಬೇರೆ ಇದು ಕಾನೂನಿದೆ. ಅಂದ್ರೆ ಮೂಲಭೂತ ಸೌಕರ್ಯಕ್ಕೆ ಇನ್ನೂ ಒಂದು ವಿಶೇಷ ಅಂದ್ರೆ ಕಾನೆ ಕುಂಕಿ ಎಲ್ಲ ರೈಟ್ಸ್ ಕೊಟ್ಟು ನಿಮಗೆ ಪಂಚಾಯತಿ ನೋಡಿ. ಹಿಂದೆ ಬ್ರಿಟಿಷ್ ಸರ್ಕಾರ ಕೂಡ ಇಷ್ಟು ಒಳ್ಳೆ ಕಾನೂನು ತಂದಿತ್ತು. ನಾವು ಏನ್ ಮಾಡಿದ್ದೇವೆ, ನಾವು ಓದದೆ ನಾವು ಕಾನೂನು ಮಾಡ್ತಿದ್ದೇವೆ, ತಿಳ್ಕೊಳ್ತೇವೆ, ಹೋರಾಟ ಮಾಡ್ತಿದ್ದೇವೆ. ನೋಡಿ, ಜನಪ್ರತಿನಿಧಿಗಳು ಪಂಚಾಯತ್ ಕಾದಿರಿಸಿದ, ಅದು ಹೆಚ್ಚುವರಿ ಉದ್ದೇಶಕ್ಕೆ ಕಾದಿರಿಸಿದ್ರೆ ಆ ಭೂಮಿಯನ್ನು ಕೂಡ ಫಾರೆಸ್ಟ್ ಅವರು ತಗೊಳ್ಬಾರದು ಅಂತ ಸುತ್ತುವಲೆ ಅವತ್ತಿನಿಂದ ಇವತ್ತಿನ ತನಕ ಇದನ್ನು ಕನ್ಸಿಡರ್ ಮಾಡುವುದಿಲ್ಲ ಫಾರೆಸ್ಟ್ ಇಲಾಖೆ. ಆಯ್ತಾ? ಇದು ಏನ್ ಮಾಡಿದ್ರು ನೋಡಿ, ಇದು ಇಷ್ಟು ಮಾಡಿದ್ರು. ಇದು ಯಾವಾಗಿಂದ ಶುರು ಮಾಡಿದ್ರು ಅಂದ್ರೆ ಬ್ರಿಟಿಷ್ ಸರ್ಕಾರ ಹೋಗುವ ತನಕ ಎಲ್ಲವನ್ನು ಕರೆಕ್ಟ್ ಆಗಿ ಎಲ್ಲವನ್ನು ಇದೇ ರೀತಿ ಮಾಡ್ತಿದ್ರು. ಅಲ್ಲಿ ಬಂದು ಕಂದಾಯ ಫಾರೆಸ್ಟ್ ಸರ್ವೆ ಮಾಡಿ ಜನವಸತಿ ಮೂಲಭೂತ ಸೌಕರ್ಯ ಎಲ್ಲವನ್ನು ಅಥವಾ ದೇವರ ಕಾಡಿ ಏನೆಲ್ಲ ಕಂಡೀಷನ್ ಇದೆ ಅದನ್ನು ಪಾಲಿಸ್ತಿದ್ರು. ಸ್ವಾತಂತ್ರ್ಯ ಸಿಕ್ಕಿದಾಗ ಭ್ರಷ್ಟಾಚಾರ ದಂಧೆ ಶುರುವಾಯಿತು. ಅಲ್ಲಿಂದ ಅಧಿಕಾರಿಗಳು ಬಂದ್ರು, ಯಾರಿಗೂ ಗೊತ್ತಿಲ್ಲ. 68, 72, 77, 85, 88, ಆಮೇಲೆ 93, 96, 99,
2003, 2012, 2014, 2017, 2021 ನಿನ್ನೆ ಮೊನ್ನೆಯ ಆರ್ಡರ್. ಇದು ಸಹ ನಮಗೆ ಗೊತ್ತಿದೆ, ಇಲ್ಲಿ ಬಂದಿದೆ ಪಂಚಾಯತಿಗೆ ಈ ಆರ್ಡರ್ ಬರಲಿಲ್ಲ ಕಾಣ್ತದೆ, ಬಹುತೇಕ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ತಾಲೂಕು ಮಟ್ಟದಲ್ಲಿ ಉಂಟು, ಇನ್ನು ಇಳಿಸಿಲ್ಲ. ಆಯ್ತಾ, ಇದು ಇಲ್ಲಿ ತನಕ ಏನ್ ಮಾಡಿದ್ರು, ಕಂದಾಯ ಭೂಮಿಯನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡ್ತಾನೆ ಬಂದ್ರು. ಇವತ್ತಿನ ತನಕ ಸ್ವಾತಂತ್ರ್ಯದ ನಂತರ ನಾವು ಅದನ್ನು ಪ್ರಶ್ನೆಯೇ ಮಾಡಲಿಲ್ಲ. ಇದು ನಮ್ಮ ದೊಡ್ಡ ತಪ್ಪು, ಜನರ ತಪ್ಪು. ನಾನು ಬೇರೆ ವ್ಯವಸ್ಥೆ ಬಗ್ಗೆ ಮಾತಾಡ್ತೇನೆ, ಜನರ ತಪ್ಪು. ಯಾಕಂದ್ರೆ ನನ್ನ ಭೂಮಿ ಹೋಗುವಾಗ ನನಗೆ ಆಗ್ಬೇಕಾ ಬೇಡ, ನಾವು ಅಧ್ಯಯನ ಮಾಡ್ಬೇಕಾ ಬೇಡ. ಆದ್ದರಿಂದ ಹೇಗೆ ಮಾಡಿದ್ರು ಗೊತ್ತಾ, 10 ಈಗ ಉದಾಹರಣೆ ಬೇಕಾದ್ರೆ 10 ಮರ 20 ಮರಕ್ಕಿಂತ ಹೆಚ್ಚಿದ್ರೆ ಸುರಕ್ಷಿತ ಅರಣ್ಯ ಮೇನ್, ಅದಕ್ಕೆ ಸೇರಿಸಬೇಕಿದ್ರೆ ಪ್ರಾರಂಭದಲ್ಲಿ ಡೀಮ್ಡ್ ಫಾರೆಸ್ಟ್, ಸಾಮಾಜಿಕ ಅರಣ್ಯಕ್ಕೆ ಸೇರಿಸ್ತಾರೆ. ನನಗೆ ತಿಳಿದು ಮತ್ತೆ ಬೇಕಾದ್ರೆ ನೀವು ನಿಮಗೆ ಗೊತ್ತಿದ್ದ ಮಾಹಿತಿ ಕೊಡಿ. ಸಾಮಾಜಿಕ ಅರಣ್ಯಕ್ಕೆ ಸೇರಿಸ್ತಾರೆ. ಸಾಮಾಜಿಕ ಅರಣ್ಯದ ನಂತರ ಏನ್ ಮಾಡ್ತಾರೆ, ವಿಸ್ತರಿತ ಅರಣ್ಯ ಅಂತ. ನೀವು ಬೋರ್ಡ್ ನೋಡಿರ್ಬೋದು, ವಿಸ್ತರಿತ ಅರಣ್ಯ ಅಂತ ಉಂಟು. ವಿಸ್ತರಿತ ಅರಣ್ಯ ಅಂದ್ರೆ ಏನು, ಸಾಮಾಜಿಕ ಅರಣ್ಯವನ್ನು ಸುರಕ್ಷಿತ ಅರಣ್ಯಕ್ಕೆ ಸೇರಿಸಲಿಕ್ಕೆ ತಯಾರಾದ ಅರಣ್ಯ. ಆಮೇಲೆ ಸುರಕ್ಷಿತ ಮೀಸಲು ಅರಣ್ಯ, ಈ ಹಂತದಲ್ಲಿ ಸೇರಿಸ್ತಾರೆ. ಈ ಸುರಕ್ಷಿತ ಅರಣ್ಯದಲ್ಲಿ ಹಿಂದೆ ಬಫರ್ ಝೋನ್ ನನ್ನ ಲೆಕ್ಕಾಚಾರದಲ್ಲಿ ಇತ್ತು, ಬ್ರಿಟಿಷ್ ಸರ್ಕಾರ ಇರುವಾಗ 4 ಅಂಡಂತೆ ಇತ್ತು. ಆಮೇಲೆ ವಿಸ್ತರಿತ ಅರಣ್ಯದ ಅಡಿಯಲ್ಲಿ ಸೇರಿಸಿದಾಗ ನೇರವಾಗಿ ಸುರಕ್ಷಿತ ಅರಣ್ಯ ಮಾಡಿದ್ರೆ, ವಿಸ್ತರಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇಂದ ಬಂದಾಗ ಬಫರ್ ಝೋನ್ ಇಲ್ಲ. ಬಫರ್ ಝೋನ್ ಇಲ್ಲದ ಕಾರಣ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಯಾವುದೇ ಕಾರಣಕ್ಕೆ ಅದು ಬಫರ್ ಝೋನ್ ಅಂಡರ್ ಬರುವುದಿಲ್ಲ. ಆದರೆ ನಾವು ನಿಮಗೆ ಗೊತ್ತಿದೆ, ಪ್ರತಿ ಹಕ್ಕು ಪತ್ರಕ್ಕೂ 1,50,000, 25,000, 10,000 ಲಂಚ ತಗೊಂಡು ಯಾವ ಬ್ಲಾಕ್ ಮೇಲ್ ಮಾಡಿದ್ರು ನಿಮಗೆ ಕೊಡುವಾಗ. ಇದು ಓಪನ್ ಸೀಕ್ರೆಟ್, ಇದು ನಾನು ಕಟ್ಟೆ ಅಲ್ಲ. ಏನಂದ್ರೆ ಅವು ಬಫರ್ ಝೋನ್ ಬರ್ಬೋದು, 5,000 ಅಂಕಲೆ ಗುಡ್ರ ಇದು 1 ಲಕ್ಷ ಕೊಟ್ಟು ಏನ್ ಮಾಡ್ಕೊಡ್ತಾರೆ. ಅಧಿಕಾರಿಗಳು ಎಲ್ಲಿಯೂ ತಪ್ಪು ಮಾಡುದಿಲ್ಲ, ನಮ್ಮನ್ನು ಮಂಗ ಮಾಡಿ ವಸೂಲಾತಿ ಮಾಡಿ. ಬಫರ್ ಝೋನ್ ಇಲ್ಲ ಅಂತ ಇಲ್ಲಿ ಸುತ್ತುವರೆ ಕೊಟ್ಟಿದ್ದಾರೆ. ಯಾರು ಕೊಟ್ಟದ್ದು, ಕಂದಾಯ ಇದು ಅರಣ್ಯ ಇಲಾಖೆ ಅವರು ಕೊಟ್ಟಿದ್ದಾರೆ. ಬಫರ್ ಝೋನ್ ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ರ. ಬಫರ್ ಝೋನ್ ಇಲ್ಲ ಅಂತ ಕೊಟ್ಟ ಮೇಲೆ ನಮ್ಮ ಅದು ಏನು ಕೊಟ್ಟಿದ್ದಾರೆ ಅಂದ್ರೆ, ಗಡಿ ಗುರುತು ಆಗದೆ, ನಾನು ತೋರಿಸ್ತೇನೆ, ಇದೆ ಗಡಿ ಗುರುತು ಆಗದೆ ನಿಮಗೆ ಬಫರ್ ಝೋನ್ ಅನ್ನು ಕೊಡ್ಲಿಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ. ಅದೇನ್ ಮಾಡಿದ್ದಾರೆ ಇದರ ಹೇಳಿದ್ದಾರೆ, ಜಂಟಿ ಸರ್ವೆ ಆಗಿ ಗಡಿ ಗುರುತು ಆಗಿದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಫರ್ ಝೋನ್ ಅನ್ನು ಗುರುತಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾವುದನ್ನು ಬಫರ್ ಝೋನ್ ಹೇಳುದು, ಲಂಚಕ್ಕೋಸ್ಕರನೇ ಬಫರ್ ಝೋನ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಗೊತ್ತಾಗಲಿ. ಇದು ಯಾರು ಕೊಟ್ಟದ್ದು ನನಗೆ, ಅರಣ್ಯದವರು ಹೇಳಿದ್ದಾರೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಬಫರ್ ಝೋನ್. ಆದ್ದರಿಂದ ಈ ಆಕ್ಟ್ ಪ್ರಕಾರ ನಮ್ಮ ಹತ್ರ ಲಂಚ ಕೊಡುದು ಇದು ಮಾಡಿದ್ರು, ಅಕ್ರಮ ಸಕ್ರಮ ಜಾಗ ಹಕ್ಕುಪತ್ರ ನೀಡಿದ್ರು. 1. 2ನೇದು ಏನ್ ಮಾಡಿದ್ರು, ನಮ್ಮ ಈ ಸುರಕ್ಷಿತ ಅರಣ್ಯ ಫ್ಲೋಟಿಂಗ್ ಮಾಡಿಕೊಟ್ರ. ನಾನು ಯಾವಾಗ ಅಧಿಕಾರಿಗಳು ಹಕ್ಕುಪತ್ರ ಕೊಟ್ಟಾಗ ಸಿಟ್ಟಿಂಗ್ ಅಲ್ಲಿ ಫ್ಲೋಟಿಂಗ್ ಮಾಡಿ ಕೊಡ್ತಿದ್ರೆ ನಿಮಗೂ ತಲೆ ಬಿಸಿರ್ಲಿಲ್ಲ, ನನಗೂ ಇರ್ಲಿಲ್ಲ, ಇಡೀ ನಮ್ಮ ಜಿಲ್ಲೆಗೆ ಸಮಸ್ಯೆ ಇರ್ಲಿಲ್ಲ. ಫ್ಲೋಟಿಂಗ್ ಮಾಡಿ ಕೊಡದೇ ಅದಕ್ಕೆ ಅವ್ರಿವತ್ತು ನಾನು ಇವತ್ತು ಇಲ್ಲಿದ್ರೆ ಇನ್ನೊಂದು ಕಡೆಗೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತೇನೆ ಅಂತೇಳಿ, ಅದಕ್ಕೆ ಅವರು ಫ್ಲೋಟಿಂಗ್ ಮಾಡಲಿಲ್ಲ. ಫ್ಲೋಟಿಂಗ್ ಮಾಡಿ ಯಾರು ಮಾಡ್ಬೇಕಿತ್ತು, ತಾಲೂಕ್ ಸರ್ವೆ, ತಹಸೀಲ್ದಾರ್ ಅವರು ಸೇರ್ತಾನೆ ಮಾಡುದು. PA ಯಾಕೆ ಮಾಡ್ಲಿಲ್ಲ ಅವ್ರಿಗೆ ಗೊತ್ತು ನಾವು ಕೊಡ್ತಿರೋದು ಫೇಕ್ ಅಂತ. ಇಲ್ಲಾಂದ್ರೆ ನಿಮಗೆ ನೋಡಿ, ಮೊನ್ನೆ ಶಿವಾಜಿಯಲ್ಲಿ ಇದಾಯ್ತು, ಡೆಮಾಲಿಶ್ ಆರ್ಡರ್ ಆಯ್ತು. ಇದು ಹಕ್ಕುಪತ್ರ ಕೊಟ್ಟು 25 ವರ್ಷ ಆಯ್ತು. 1953ನೇ ಇಸ್ವಿಯಲ್ಲಿ ಅವರ ಅಪ್ಪ ತಗೊಂಡಾಗ ಅದು ಕುಂಕಿ ಆಗಿತ್ತು, ಅಂದ್ರೆ ರೆವಿನ್ಯೂ ಆಗಿತ್ತು. ಆಮೇಲೆ ಅವರು 40 ವರ್ಷದ ಇದು ರಬ್ಬರ್ ಗಿಡ ಇದೆ, ಅದನ್ನೇ ಡೆಮಾಲಿಶ್ ಮಾಡುವಂತ ಈಗ ಸಂದರ್ಭದಲ್ಲಿ ಸ್ವಾಧೀನ ಕನಿಷ್ಠ ಜಾಸ್ತಿ ಆಯ್ತು. ಹೇಗೆ ಅದೇ ಯಾವ್ದು ಸರ್ವೆ ನಂಬರ್ ಅಲ್ಲಿ 30ಕ್ಕಿಂತ ಹೆಚ್ಚು ಮನೆ ಇದೆ, 30ಕ್ಕಿಂತ ಹೆಚ್ಚು ಕುಟುಂಬ ಇದೆ, 30ಕ್ಕಿಂತ ಹೆಚ್ಚು ಇದು ಕೃಷಿ ಭೂಮಿ ಮಾಡುತ್ತಿರುವ ರೈತರಿದ್ದಾರೆ. ಯಾಕೆ ಪರ್ಟಿಕ್ಯುಲರ್ ಒಬ್ಬಂದಾಯ್ತು? ಒಬ್ಬ ಅಂದ್ರೆ ಒಬ್ಬ ವಿರೋಧ ಮಾಡಿದ ಅದಕ್ಕೆ ಆಯ್ತು. ಏನೆಕಲ್ಲಲ್ಲಿ ಯಾಕೆ ಆಯ್ತು? ಒಬ್ಬ ವಿರೋಧ ಮಾಡಿದ ಕೋರ್ಟಿಗೆ ಹೋದ ಡೆಮಾಲಿಶ್ ಆರ್ಡರ್ ಆಯ್ತು. ನಿಮಗೆ ಫ್ಲಾಟಿಂಗ್ ಆಗಾದ್ರೆ ನಾಳೆ ನಿಮ್ಮ ಪಕ್ಕದವ ಅಥವಾ ನಮ್ಮ ಮಾಮೂಲಿ ಗೊತ್ತಲ್ಲ ರಾಜಕೀಯ ದೇಶ, ಆ ಪ್ರಕಾರ ಒಬ್ಬ ಕೋರ್ಟಿಗೆ ಹೋದ್ರೆ ನಿಮ್ದು 100% ಡೆಮಾಲಿಶ್. ಈಗ ನನಗಾಗ ಬೆಳಿಗ್ಗೆ ಒಬ್ರು ಮೀಟಿಂಗ್ ಅಲ್ಲಿ ಹೇಳಿದ್ರು, ಇಲ್ಲ ಮಾತ್ರ ಅದು ರೆಕಾರ್ಡ್ ಆಫೀಸಿಗತ್ತ. ನಿಮಗೆ ಗೊತ್ತಿರಲಿ, ರೆಕಾರ್ಡ್ ಆಗದ್ದನ್ನು ಎಲ್ಲಿಯೂ ಡೆಮಾಲಿಶ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಕೇಳಲಿಕ್ಕೆ ಬರುದಿಲ್ಲ, ಅವ್ರು ಮಾಡಿ ಹೋಗ್ತಾರೆ. ಈಗ ಆಗಿರುವುದು ಯೂಟ್ಯೂಬ್ ತೆಗೆದು ನೋಡಿ,
ಪಹಣಿ, RTC ರೆಕಾರ್ಡ್ ಎಲ್ಲ ಹಕ್ಕುಪತ್ರ ಇದ್ದದ್ದೇ ಡೆಮಾಲಿಷ್ ಆಗಿದೆ. ಯಾಕೆ ಅಂದ್ರೆ ಅದಕ್ಕೆ ಅರಣ್ಯದ NOC ಇಲ್ಲ. ಇದು ಯಾರ ತಪ್ಪು? 50,000 1 ಲಕ್ಷ ತಗೊಂಡು ಕೊಟ್ಟವನ ತಪ್ಪು. ಯಾಕೆ ಅಂದ್ರೆ ಅವನು ಇಲ್ಲದ್ರೆ ಲೀಗಲ್ ಮಾಡಿ ಕೊಡ್ಬೇಕಿತ್ತು. ಈಗ ನಿಮ್ಮ ಹಕ್ಕುಪತ್ರ ತೆಗೆದು ಬಿಸಾಡ್ತಾನೆ ಅವ ಫಾರೆಸ್ಟ್. ನಿಮಗೆ ಗೊತ್ತಿರಲಿ, ಆ ಡೆಮಾಲಿಷ್ ಆದ ಮನೆಗೆ ಒಮ್ಮೆ ಭೇಟಿ ಕೊಡಿ. ಅವರ ರೌದ್ರ ಅವತಾರ ಯಾರದು? ಅರಣ್ಯ ಇಲಾಖೆ ಯಾರದು? ಅವರ ದೌರ್ಜನ್ಯ, ಅವರ ಮಾನಸಿಕ ಒತ್ತಡ ಕೊಡುವಂತದ್ದು, ಹಿಂಸೆ ಕೊಡುವಂತ ಮಾತುಗಳು, ಶೈಲಿಗಳು. ಯಾಕೆ ಅಂದ್ರೆ ಅವರ ಬೆದರಿಕೆ ಹಾಕುವಂದ್ರೆ ಕಾಡಿನ ಅಂಚಿನಲ್ಲಿ ನೀವು ಸಹ ಬಂದಿರ್ಬೋದೇನ, ಪೋರ್ಚಿ ಮಾಡಿದ್ರೆ ಅವು ಅಂಚೆ ಅಂಚೆ. ಅದು ಯಾಕೆ ಅಂದ್ರೆ ನಾವು ಮತ್ತೆ ಹೋಗೋದಿಲ್ಲ. ಯಾಕೆ ಬೆದರಿಸುವಂತದ್ದು, ಈ ಗಂಭೀರವನ್ನು ತಂದುವಂತದ್ದು ಯಾಕೆ ಅರಣ್ಯ ಇಲಾಖೆ? ಅವರಿಗೆ ಗೊತ್ತುಂಟು. ಇದನ್ನು ಸರಿಪಡಿಸಿ ಕೊಡಬೇಕಂತ ಯಾರು? ಅಲ್ಲಿರುವ ಪಂಚಾಯತ್ ಮೆಂಬರ್ ಅಲ್ಲ, ಅಥವಾ ಊರು ಗ್ರಾಮದ ಗಣ್ಯ ವ್ಯಕ್ತಿ ಅಲ್ಲ, ಕಂದಾಯ ಇಲಾಖೆ ಕೊಡಬೇಕು. ಕಂದಾಯ ಇಲಾಖೆ ಕೊಡದ, ಕಂದಾಯ ಇಲಾಖೆ ಮಾಡಿದ ತಪ್ಪು ಅರಣ್ಯ ಇಲಾಖೆ ಬಂದು ನಮ್ಮ ಹತ್ರ ದೌರ್ಜನ್ಯ ಮಾಡಿಕೆ ನೇರವಾದ ಅವರಿಬ್ಬರ ಹೊಣೆ, ನಮ್ಮನ್ನು ಕಳ್ಳರಾಗಿ ಮಾಡ್ತಾರೆ. ಆದ್ದರಿಂದ ನಾವು ಆ ಬೇಸಿಕ್ ಅಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಈ ರೀತಿ ನಾವು ಸೇರಿಸುವಾಗ ಈ ಅಭಯಾರಣ್ಯ ಹೇಳಿದಲ್ಲ, ಇದರಲ್ಲಿ ಸೇರಿಸ್ತಾ ಬಂದರು ಇಷ್ಟು ಇಸ್ವಿಗಳಲ್ಲಿ. ಮೊನ್ನೆ ಇಷ್ಟು ಹೋರಾಟ ಆಯ್ತು ನೋಡಿ. ನಾವು ಜನರು ಇಷ್ಟೇ ನಮ್ಮ ವೇದಿಕೆಯನ್ನು ಬೇಜಾರು ಮಾಡ್ಕೊಳ್ಬೇಕು. ಎಲ್ಲ ರಾಜಕಾರಣಿಗಳು ಬಂದಿದ್ದಾರೆ, ನಮ್ಮ ಜೀವ ಅವನ ಬಿಟ್ಟು. ಮೊನ್ನೆ ಇದು ಬರುವ ಜೀವ ಇರಬೇಕು ಯಾರಿಗೆ ಸರ್? ನಾವು ನಾವು ಕೇಳುದು ತಹಸೀಲ್ದಾರ್ ಕರೆಸಬೇಕು. ನೋಡಿ, ಮೊನ್ನೆ ತಹಸೀಲ್ದಾರ್ ಇದು ಇಲ್ಲಿಗೆ ಸುಳ್ಯಕ್ಕೆ ಬಂದಿದೆ, ಪುತ್ತೂರಿಗೆ ಬಂದಿದೆ, ಕಡಬಕ್ಕೆ ಬಂದಿದೆ, ಎಲ್ಲ ತಾಲೂಕಿಗೆ ಬಂದಿದೆ. ಏನಂತೇಳಿ ಆ ಡಿಮುಡು ಫಾರೆಸ್ಟ್ ಜನವಸತಿ ಪ್ರದೇಶವನ್ನು ಸಭೆ ಮಾಡಿಕೊಡಿ ಅಂತ. ಅದರಲ್ಲಿ ಯಾರೆಲ್ಲ ಇದ್ದಾರೆ? PDO ಇದ್ದಾರೆ, VA ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, AC ಇದ್ದಾರೆ, DC ಇದ್ದಾರೆ, ಎಲ್ಲ IFS ಅಧಿಕಾರಿಗಳು ಚೇಲದಲ್ಲೇ ಇರುವುದು. ನಮ್ಮಿಂದ ನಮ್ಮ ಕೆಲಸದಾಗಲೇ ಇರುವುದು, ನಮ್ಮ ಕೆಲಸದವ್ರು ಇರುವುದು, ನಾವು ಟ್ಯಾಕ್ಸ್ ಕಟ್ಟಿದ ಕೆಲಸದವ್ರು ಇರುವುದು. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಹಾಕೊಂಡಿದ್ದಾರ? ಇಲ್ಲ. ನಾವು ಅವ್ರಿಗೆ ಗೊತ್ತು ಅಲ್ಲಿ ಮತ್ತೆ ರಾಜ್ಯಕ್ಕೆ ನಡೀತದೆ. ಯಾಕೆಂದ್ರೆ ನಾವು ರಾಜಕಾರಣದಲ್ಲಿ ಮುಳುಗಿದ್ದೇವೆ. ನಮಗೆ ಬಿಜೆಪಿ, ಕಾಂಗ್ರೆಸ್, JDS ನಮ್ಮ ಜನಪ್ರತಿನಿಧಿ ಇರಬೇಕು ಅಂತ ನಾವು ವಾದ ಮಾಡಿದ್ದೇವಾ? ಎಲ್ಲಿಯಾದ್ರೂ ಮಾಡಿದ್ದೇವಾ? ಇಲ್ಲ. ಮಲೆನಾಡು ಜನ ರಕ್ಷಣಾ ವೇದಿಕೆ ಇಷ್ಟು ವರ್ಷದಿಂದ ನಾವು ಮಾಡ್ತೇವೆ, 15 ವರ್ಷ. ಅದುವೇ ನೀವು ಯಾವ ಪಕ್ಷದವರನ್ನು ಸೇರಿಸ್ಕೊಂಡು, ನಮಗೆ ಅದಲ್ಲ. ನಮಗೆ ನಮ್ಮ ಜನಪ್ರತಿನಿಧಿ ಬೇಕು. ಯಾವ ಪಕ್ಷ ಆಯ್ಕೆ ಆದ್ಮೇಲೆ ನಮ್ಮ ವ್ಯಕ್ತಿ ಅವರನ್ನು ಸೇರಿಸಿಕೊಂಡು ಮಾಡಬೇಕಿತ್ತು. ಈ ತನಕ ಮಾಡಲಿಲ್ಲ. ಇದನ್ನು ಪಂಚಾಯತ್ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ಹೋರಾಟ ಮಾಡೋ ರೂಪುರೇಷ ಮಾಡ್ತೇವೆ. ಇವತ್ತು ಕೊಲ್ಲಮಗ್ರ ಚಂದ್ರಶಿವಲ್ ಅವ್ರೇನ್ ಮಾಡಿದ್ದಾರೆ? ಪಂಚಾಯತ್ ಅಲ್ಲಿ ಬಂದಿದ್ದಾರೆ, ಡಿಮುಡು ಫಾರೆಸ್ಟ್ ಅಧಿಕಾರಿಗಳು ಕರೆಸಿದ್ದಾರೆ, ಸರ್ವೆ ಮಾಡಬೇಕಿದ್ರೆ ಏನನ್ನ ಕೇಳಿದ್ದಾರೆ. ಕೇಳಿದ ಮೇಲೆ ಪಂಚಾಯತ್ ನಿರ್ಣಯ ಮಾಡಿದ್ದಾರೆ, ತಹಸೀಲ್ದಾರಿಗೆ ಇವತ್ತು ತಗೊಂಡು ಕೊಡ್ತಾರೆ. ಏನಂದ್ರೆ ನಮ್ಮ ಗಮನಕ್ಕೆ ಬರದೆ ಯಾವುದೇ ಕಾರಣಕ್ಕೆ ಸರ್ವೆ ಮಾಡಬಾರದು, ಇದು ಮಾಡಬೇಕು. ಇದು ಪ್ರತಿ ಗ್ರಾಮದಲ್ಲಿ ಆಗಬೇಕು. ಇಲ್ಲಿ ನಾವು ರಾಜಕಾರಣ ಮಾಡಬೇಕು. ನಾನು ಹೇಳುದು ಪಂಚಾಯತ್ ಬಾಡಿ ಯಾವುದೇ ಆ ಪಂಚಾಯತ್ ಅಧ್ಯಕ್ಷರ, ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲೇ ಸರ್ವೆ ಆಗಬೇಕು. ಯಾಕೆ ಆಗಬೇಕಂದ್ರೆ ಆಗ ಪಂಚಾಯತ್ ನಿರ್ಣಯ ಮಾಡಿರ್ತಾರಲ್ಲ, ಅಲ್ಲೊಂದು ಘನತ್ಯಾಜ್ಯ ಘಟಕ ಬೇಕು, ಅಥವಾ ಒಂದು ನೀರಿನ ಟ್ಯಾಂಕಿ ಬೇಕು, ಗ್ರಂಥಾಲಯ ಬೇಕು, ಶೈಕ್ಷಣಿಕ ಸಂಸ್ಥೆಗೆ ಜಾಗ ಬೇಕು, ಇತ್ಯಾದಿ ಜಾಗಗಳು ಬೇಕು. ಆ ಜಾಗಗಳು ಬೇಕಿದ್ರೆ ಕಾದಿರಿಸಿದ, ಈಗ ಕಾನೂನು ಉಂಟಲ್ಲ, ವಿವಿಧ ಉದ್ದೇಶಕ್ಕೆ ಪಂಚಾಯತ್ನವರು ಕಾದಿರಿಸಿದ ಭೂಮಿಗೆ ನಾವು ಅದನ್ನು ಬಿಟ್ಟು ಮಾಡಬೇಕು. ಹಾಗೆ ಅದನ್ನು ಬಿಟ್ಟು ಮಾಡಿದಾಗ ಏನು ಸಮಸ್ಯೆ ಬರುವುದಿಲ್ಲ. ಇನ್ನೊಂದು ನೋಡಿ, ರಸ್ತೆ ಅಗಲೀಕರಣ ಮಾಡಬೇಕಿದ್ರೆ ನಿಮ್ಮ ಯಾವುದೇ ಪಂಚಾಯತ್ ರಸ್ತೆ, ಫಾರೆಸ್ಟ್ ಗೆ ನಾವು ಲಂಚ ಕೊಡಬೇಕು, ಅವರ ಕಾಲಿಗೆ ಬೇಕು, ಈ ರೀತಿ. ಆದ್ರೆ ಇಲ್ಲಿದೇನು? ರಸ್ತೆಯ ಬದಿಯ ನಡುಕು ಎಡಬಲ ಬಿಟ್ಟು ಚರಂಡಿ ಎಡಬಲ ಬಿಡುವುದಕ್ಕೆ ಹೇಳಿ ಮೂಲಭೂತ ಸೌಕರ್ಯ ತೊಂದರೆ ಆಗಬಾರ್ದಲ್ಲ. ಆ ರೀತಿ ಚರಂಡಿಗಳಿಗೆ ಮತ್ತೆ ಯಾವತ್ತಾದ್ರೂ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಎಡಬಲ ಬಿಟ್ಟು ಮಾಡ್ಬೇಕು ಉಂಟು. ಈ ಪಾಲಿಸಿಯನ್ನು ಅವರು ಪಾಲಿಸಿದಾರ? ನಾವು ಅವರಿಗೆ ಕೇಳಿದ್ದೇವ? ಆದ್ರೆ ಇಲ್ಲಿ ನೋಡಿ, ಮಾಧವ ಗಾಡಿಗೆಯಲ್ಲಿ ಬರೀತಾರೆ ಕಾಡು ಜನಗಳು, ಕಸ್ತೂರಂಗನ್ ಬರೀತಾರೆ ಕಾಡು ಜನಗಳು. ಅಂದ್ರೆ ನೀವು ಎಜುಕೇಟೆಡ್ ಇದ್ರು, ನೀವು ಹತ್ರ ದುಡ್ಡಿದ್ರು, ನೀವು MLA ಆದ್ರು, ನೀವು ಪಂಚಾಯತ್ ಸದಸ್ಯ ಆದ್ರು, ನೀವು ಕಾಡು ಜನ ಬರೀಸವಾಗಿ. ಇದನ್ನು ನಾವು ಪ್ರಶ್ನೆ ಮಾಡಿದ್ದೇವೆ, ನೀವು ಯಾಕೆ ನಮ್ಮನ್ನು ಕಾಡು ಜನ ಕರೆದಿದ್ದು ಕೇಳಿದ್ದೇವಾ? ಅದೂ ಇಲ್ಲ. ನಾವು ಅದನ್ನು ಓದಿದ್ದೇವಾ? ಅದೂ ಇಲ್ಲ. ಆದ್ದರಿಂದ ಇದರ ವಿರುದ್ಧ ಈಗಿನ ಹೋರಾಟ ಯಾವುದೋ ರೈತರು ಕಾಡು ಜನ ಅಲ್ಲ, ಬುದ್ಧಿವಂತ ಜನ, ಸ್ವಾವಲಂಬಿ ಜನ ಅಂತೇಳಿ. ಎರಡನೇದೇನು, ಯಾವುದೇ ಯೋಜನೆ ತರಬೇಕಿದ್ರು ಸ್ಥಳೀಯ ಆಡಳಿತ ಅವರನ್ನು ಇನ್ಕ್ಲೂಡ್ ಮಾಡಿ ಕಾನೂನು ತರಬೇಕು ಅಂತ ನಮ್ಮ ವಾದ. ಯಾವುದೇ ಸರ್ವೆ ಮಾಡಬೇಕಿದ್ರು, ಈಗ ಉದಾಹರಣೆ ನಿಮ್ಮ ಎಂಪ್ಲಾಯಿ ಒಂದು 100 ಜನ ಗಾರ್ಡ್ ಬರ್ಬೋದು ತಿಳ್ಕೊಳ್ಳಿ, ಒಮ್ಮೆ ಬರುವಾಗ
500 ಜನ ಪೊಲೀಸ್ ಬರ್ಬೋದು, 2000 5,000 ಜನ ಆ ಗ್ರಾಮದಲ್ಲಿ ಗ್ರಾಮಸ್ಥ ಅವ್ರೇನಾದ್ರು ಉಗ್ರ ತಾಳಿದ್ರೆ ಏನಾಗ್ಬೋದು? ಮುಂಜಾಗ್ರತೆ ಯಾರು ಹೊಣೆ? ಅದನ್ನ ಕಂಟ್ರೋಲ್ ಮಾಡಿದ್ರೆ ಪಂಚಾಯತ್ ಸದಸ್ಯರಿದ್ರೆ ಅವರು ಕಂಟ್ರೋಲ್ ಮಾಡ್ತಾರೆ, ಅಧ್ಯಕ್ಷರಿದ್ರೆ ಅದನ್ನು ಕಂಟ್ರೋಲ್ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇನ್ಯಾರು MLA ಇದ್ರೆ ಅವ್ರು ಕಂಟ್ರೋಲ್, ಅದು ಉಸ್ತುವಾರಿ ಯಾರು ಅವ್ರು ಕಂಟ್ರೋಲ್ ಮಾಡ್ತಾರೆ. ಇದು ಯಾಕೆ ಇಲ್ಲಿ ಇರುವುದು? ಅದಕ್ಕೆ ನಮ್ಮ ಹೋರಾಟದ ಮುಖ್ಯ ನಿಲುವು ಜನಪ್ರತಿನಿಧಿಗಳ ಅವರನ್ನು ಸೇರಿಸಿಕೊಂಡು ಮಾಡಿ. ಮತ್ತೆ ನಾವು ನಾವು ಅಂದ್ರೆ ನಮಗೆ ಬೇರೆ ಕೆಲಸ ಉಂಟು, ನೀವು ನಾವೆಲ್ಲ ಒಂದೇ, ನಿಮಗೆಲ್ಲ ಬೇರೆ ಕೆಲಸ ಇದೆ, ನಮಗೆ ಹೋರಾಟವೇ ಕೆಲಸ ಅಲ್ಲ. ಅದನ್ನ ನಾವು ಇದು ಮಾಡಬೇಕು. ಎರಡನೇದು, ಈಗ ನೋಟಿಸ್ ಆಗ್ತಿರೋದು ಯಾಕೆ ಅಂದ್ರೆ ಈ ರೀತಿ ಸೇರಿಸುವಾಗ ಇಲ್ಲಿ ಬರುವ ವಿಷಯ, ಈ ಸಮಸ್ಯೆ ಸೇರಿಸ್ತಾ ಬಂದಾಗ ನೋಡಿ, ಇಲ್ಲಿ ಈ ರೀತಿ ಸೇರಿಸ್ತಾ ಬಂದು ಇವತ್ತು ಏನಾಗಿದೆ, ಈಗ ನಿಮ್ಮ ಸಮಸ್ಯೆ ಬರ್ತದೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸ್ಸಲ್ಲಿ ಇರುವುದು ಮಾತಾಡಲಿಲ್ಲ. ಈಗ ನಿಮ್ಮ ಕೊಟ್ಟ RTC ಯಲ್ಲಿ ಭಾಗಶಾರಣ್ಯ ಉಂಟು, ಕೆಲವರಿಗೆ ಇದೆ ಅಲ್ಲ. ಇದು ಹೇಗೆ ಬಂತು ಭಾಗಶಾರಣ್ಯ? ಈ ಸಂದರ್ಭದಲ್ಲಿ ಅವರು ಅದನ್ನು ಎಮರ್ಜೆನ್ಸಿ ಸೇರಿಸುದು, ಅರ್ಜೆಂಟ್ ಆಗೋದು ಅಂತ ಹೇಳಿ ಒಂದೇ ನೋಡಿ, ಇಲ್ಲಿ ಸುತ್ತುವಲೆ ಅವರು ನಾಲ್ಕು ಡಿಸೆಂಬರ್ ಒಳಗೆ ಸೇರಿಸಿ ಮುಗಿಸ್ಬೇಕು. ಡಿಸೆಂಬರ್ ನೋಡಿ, ಮೊನ್ನೆ ನಾವು ಈ ತಿಂಗಳ 19 ಅಕ್ಟೋಬರ್ 19 ಮುಗಿಸ್ಬೇಕು ಅಂತ ಆರ್ಡರ್ ಇದೆ. ಒಂದು ತಿಂಗಳಲ್ಲಿ ಇಡೀ ಸರ್ವೆ ಮಾಡಿ ಮುಗಿಸ್ಲಿಕ್ಕೆ ಆಗ್ತದ? ಆಗ ಮಾಡ್ತಾರೆ ಸರ್ವೆ ನಂಬರ್ ಸೇರಿಸುವುದು. ಹಾಗೆ ಸರ್ವೆ ನಂಬರ್ ಸೇರಿಸುವಾಗ ಅದರಲ್ಲಿದ್ದ ಪಂಚಾಯತ್ ಕಟ್ಟಡ, 5 ಪಂಚಾಯತ್ ಕಟ್ಟಡದು ಅರಣ್ಯ ಬರ್ತದೆ, ಬೈಂದೂರು ಕೋರ್ಟು, ರಸ್ತೆ, ನಮ್ಮ ಮನೆ, ನಿಮ್ಮ ದಾರಿ ಎಲ್ಲವೂ ಆ ಸರ್ವೆ ನಂಬರ್ ಅಲ್ಲಿ ಇದ್ರೆ ಅದು ಅರಣ್ಯ ಆಗ್ತದೆ. ಮತ್ತೆ ನೀವು ಅದನ್ನು ವೆಕೆಟ್ ಮಾಡಬೇಕು, ಎಲ್ಲಿ ಹೋಗ್ಬೇಕು? ಎರಡೇ ಆಪ್ಷನ್, ಕೋರ್ಟಿಗೆ ಹೋಗ್ಬೇಕು. ಒಂದು. ಎರಡನೇದು ಸುಲಭ, ನಿಮಗೆ ಖರ್ಚಿಲ್ಲದೇನು ನೋಡಿ, ನಾವು ಹೇಳಬಾರ್ದು, ಇದು ಸರಿಯಾದ ಅನಿಸ್ತಾ ಇಲ್ಲ. ಆದ್ರೆ ನೋಡಿ, ಇದನ್ನು ಈ ಕಸ್ತೂರಿ ಪುಷ್ಪಗಿರಿ ವನ್ಯಧಾಮವನ್ನು ಮಾನ್ಯ ಯಡಿಯೂರಪ್ಪರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಅದಕ್ಕೆ ಮಿನಿಟ್ ಹಾಕಿ ಸರ್, ಮಿನಿಟ್ ಹಾಕುವ ಮುಂಚೆ DV ಸದಾನಂದ ಗೌಡರು ನಮ್ಮ ಜಿಲ್ಲೆಯಲ್ಲಿ ಒತ್ತಡ ಹಾಕಿದ್ರು, ಅದನ್ನು ಪುನಃ ರೀತಂದು ಕ್ಯಾಬಿನೆಟ್ ತೆಗೆದ್ರು. ಹಾಗೆ ಇನ್ನೇನ್ ಮಾಡ್ಬೇಕಂದ್ರೆ ಸುಲಭ, ಕೋರ್ಟಿಗೆ ಹೋದ್ರೆ ನಿಮಗೆ ಗೊತ್ತಿದೆ, ಕೋರ್ಟ್ ಏನೆಲ್ಲ ಗೊತ್ತಾ? ಇನ್ನೊಂದು ಹೇಳ್ತೇನೆ, ಕೋರ್ಟ್ ಡೈರೆಕ್ಟ್ ಆಗಿ CCF ಕೋರ್ಟಿಗೆ ಕಳಿಸ್ತದೆ. ಎಲ್ಲಿಯೂ ಅರಣ್ಯ ಇಲಾಖೆಯದು ಕೋರ್ಟ್ ಬಗೆಹರಿಸಿದಿಲ್ಲ, ಅವ್ರು ಎಲ್ಲಿಗೆ ಆರ್ಡರ್ ಮಾಡುದು? ನಿಮಗೆ ಸೊಸೈಟಿಯಲ್ಲಿ ಕಾರಣಾಗಿ ನೇರವಾಗಿ ಅರಣ್ಯ ನ್ಯಾಯಾಲಯಕ್ಕೆ ಕಳಿಸ್ತಾರೆ. ಅರಣ್ಯ ನ್ಯಾಯಾಲಯ ನಿಮಗೆ ನ್ಯಾಯ ಕೊಟ್ಟಿಕೊಂಡು ಅವರೇ ತಪ್ಪು ಮಾಡಿದ್ದು, ಅವರೇ ಸೇರಿಸುದು, ಅವರೇ ಡೆಮಾಲಿಷ್ ಮಾಡುದು. ಮತ್ತೆ ಹಾಗೆ ನಿಮ್ಮ ಶಿವಾಜಿ ಇರ್ಬೋದು, ಏನಕಲ್ಲಿ ಇರ್ಬೋದು, ಅದು ಇತ್ಯಾದಿ ಡೆಮಾಲಿಷ್ ಆಗಿರುವುದು. ಆದ್ದರಿಂದ ನಾವು ಕೋರ್ಟಿಗೆ ಹೋಗಬೇಡಿ, ಒಳ್ಳೆ ಲಾಯರ್ ಹತ್ರ ಕೇಳಿ ದುಡ್ಡು ಮಾಡ್ಬೋದು, ಲಾಯರಿಗೆ ನಾವು ದುಡ್ಡು. ಆದ್ರೆ ಅದಕ್ಕೆ ನನಗೆ ನೋಡಿ, ಮೊನ್ನೆ ಲೋಕೇಶ್ ಇದ್ದಾರೆ, ನಮ್ಮ ಮಲೆನಾಡಿನ ಲಾಯರ್, ಇಲ್ಲಿ ಕೊಡಜಿ ಅವರು ಕಡಬದ ಆಫೀಸಲ್ಲಿ ಹೊರಟು ಅವ್ರು ಹೇಳಿದ್ರು, ನಾವು ಕೋರ್ಟಿಗೆ ಹೋಗುವುದಕ್ಕಿಂತ ನೀವು ಜನಪ್ರತಿನಿಧಿಗಳ ಮುಖಾಂತರ ಅದನ್ನು ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಮುಗಿಸಿ. ನಾವು ಆ ರೀತಿ ಹೋದ್ರೆ ನಾಳೆ ಅದು ಅಲ್ಲಿಗೆ ಬರ್ತದೆ, ಮತ್ತೆ ಇದೇ ರೀತಿ ಆಗ್ತದೆ ಅಂತೇಳಿ. ಹಾಗೆ ಅವ್ರು ಹೇಳಿದ ಕರೆಕ್ಟ್. ಯಾಕೆಂದ್ರೆ ನನಗೂ ನನ್ನ ಅಭಿಪ್ರಾಯ ಕೋರ್ಟಿಗೆ ಹೋಗಬಾರ್ದು, ನಾವು ಜನ ವಿರೋಧ ತೋರಿಸಿ ಇದನ್ನು ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಯಾವುದೆಲ್ಲ ಭಾಗಶಾರಣ್ಯಕ್ಕೆ ಸೇರ್ಪಡೆ ಆಗಿದೆ, ನೆನಪಿಟ್ಕೊಳ್ಳಿ, ಭಾಗಶಾರಣ್ಯಕ್ಕೆ ಸೇರ್ಪಡೆ ಮಾಡಿದಂತ ಸರ್ವೆ ನಂಬರ್ ಅನ್ನು ತೆಗೆಸಬೇಕು. ಕ್ಲಾರಿಟಿ ಸಿಕ್ಕಿದಾಗ ನಮ್ಮ ಹೋರಾಟದಲ್ಲಿ ನಿಮ್ಮದು ಬಗೆಹರಿಸಬೇಕಿದ್ರೆ ಯಾವ ಇಂಪ್ಲೇಂಟ್ಸ್ ಇಂದ ಆಗುದಿಲ್ಲ, ಯಾವ ದುಡ್ಡು ಕೊಟ್ಟರು ಆಗುದಿಲ್ಲ, ಬರ್ಬೇಕು. ನಾವು ಅದನ್ನು ಏನ್ ಮಾಡಿದ್ವಿ, ಸರ್ವೆಗೆ ಬಂದಿವಿ. ಸರ್ವೆಗೆ ಬಂದ ಮೇಲೆ ಆಗ ಕೂಡ ನಾವು ಜಾಗೃತರಿರಬೇಕು. ನಮ್ಮ ಪಂಚಾಯತ್ ಮೆಂಬರೋ, ನಮ್ಮ ಶಾಸಕರೋ, ನಮ್ಮ ಜನಪ್ರತಿನಿಧಿಗಳ ಅಥವಾ ಊರಿನ ಒಬ್ಬ ಗಣ್ಯ ವ್ಯಕ್ತಿಯೋ ಅವರ ಸಮ್ಮುಖದಲ್ಲಿ ಸರ್ವೆ ಮಾಡಿಸಿದ್ದಾರೆ. ಸರ್ವೆ ಮಾಡಿ ಆ ಜನವಸತಿ ಪ್ರದೇಶ ಅರಣ್ಯ ಬಿಟ್ಟು, ಮೂಲಭೂತ ಸೌಕರ್ಯ ಆಧರಿಸಿದ ಭೂಮಿ ಇಂಥದೆಲ್ಲ ಬಿಟ್ಟು ಪುನಃ ಅದನ್ನು ರಿಪೋರ್ಟ್ ಕಳಿಸಿದ್ರೆ ಅದು ಸರಿ, ಅದು ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಒಂದಲ್ಲ ಒಂದು ದಿನ ಇಲ್ಲ, ಒಂದು 6 ತಿಂಗಳಲ್ಲಿ SIT ರಚನೆ ಆಗಿಲ್ಲ, ಆದ್ರೆ ರಿಪೋರ್ಟ್ ಹಾಕ್ತಾರೆ, ಮತ್ತೆ ಡೆಮಾಲಿಷ್ಗೆ ಬರುದು, ಮತ್ತೆ ನಿಮ್ಮ ಹತ್ರ ಕೇಳಲಿಕ್ಕಿಲ್ಲ. ಹಾಗೆ ನಾವು ಹೇಳ್ತೀವಿ ಕೋರ್ಟ್ ಅಂತಿಲ್ಲ, ಹಾಗೆ ಏನಿಲ್ಲ, ರೈತರ ಹತ್ರ ಕೇಳುವುದಿಲ್ಲ, ಯಾಕೆ ಕಾಡು ಜನ ಅಂತ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಹೇಳಿ ನಾನು, ಈ ರೀತಿ ನಮಗೆ ದಬ್ಬಾಳಿಕೆಯಿಂದ ಬರ್ತದೆ. ಅದಕ್ಕೆ ಮುಂಚೆ ನಾವು ಎಲ್ಲ ಜನರು ತಾಲೂಕು ಮಟ್ಟದಲ್ಲಿ ಹೋರಾಟಕ್ಕೆ ಇರಬೇಕು, ಇಳಿದು ನಮ್ಮ ಒಂದೇ ಕೂಗಿರಬೇಕು. ಫಸ್ಟಿಗೆ ಮಾಡಬೇಕಾದ್ದು ಫ್ಲೋಟಿಂಗ್ ಮಾಡಿ, ಯಾವುದನ್ನು ಮಾಡಿ, ನಿಮ್ಮ ಸರ್ಕಾರಿ ಭೂಮಿಯಲ್ಲಿ ಲೀಗಲ್ ಇರುವುದನ್ನು ಮಾಡುವುದಲ್ಲ. ಯಾವುದು ಭಾಗಶಃ ಅರಣ್ಯ ಇದೆ
ಅದನ್ನು ಫಸ್ಟ್ ಫ್ಲೋಟಿಂಗ್ ಮಾಡಿದಾಗ ಉಳಿದವರು ಲೀಗಲ್ ಆಗ್ತದೆ. ಒಂದನ್ನು ಫ್ಲೋಟಿಂಗ್ ಮಾಡಬೇಕಿದ್ರೆ ಭಾಗಶಃ ಅರಣ್ಯಕ್ಕೆ ಸೇರ್ಪಡೆ ಆದ ಸರ್ವೆ ನಂಬರ್ ಯಾವ ಬೇಸಿಕ್ ಅಲ್ಲಿ ಸೇರ್ಪಡೆ ಮಾಡಿದಿರಿ ನೋಡಿ. ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಸೇರ್ಪಡೆ ಮಾಡಿದ್ರಲ್ಲ, ಈ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಸರ್ವೆ ನಂಬರ್ ಸೇರ್ಪಡೆ ಮಾಡಿದ್ದಕ್ಕೆ ಅದನ್ನು ಫ್ಲೋಟಿಂಗ್ ಮಾಡಿಕೊಡಿ ಒಂದು ಬೇಡಿಕೆ. ಎರಡನೇದು ನಮ್ದೇನು, ಇನ್ನು ಶಾಶ್ವತ ನಮ್ಮ ಮಕ್ಕಳ ಕಾಲ ಪರಿಹಾರ ಏನಂದ್ರೆ ಪಶ್ಚಿಮ ಘಟ್ಟಕ್ಕೂ ನಮಗೂ ಗಡಿ ಗುರುತು ಮಾಡಿ, ಅದಕ್ಕೆ ಬೇರೆನೆ ಕಾನೂನು ತರಲಿ, ಅದರದ್ದು ನಮ್ಮ ತಕರಾರಿಲ್ಲ. ಅದನ್ನು ಗಡಿ ಗುರುತು ಮಾಡಿ ಆ ಗಡಿ ಗುರುತಿಗೆ ಬರುವಂತ ಯಾವುದೇ ಪರಿಸರ ಸಂರಕ್ಷಣೆ ಕಾನೂನು 0 ಬಫರ್ ಝೋನ್ ಮಾಡಿ. ಆಗ ರೈತರಿಗೂ ಇದು ಅರಣ್ಯ ಇಲಾಖೆಗೂ ಯಾವುದೇ ಸಂಘರ್ಷ ಆಗುವುದಿಲ್ಲ. ಪಶ್ಚಿಮ ಘಟ್ಟಕ್ಕೂ ಜನವಸತಿ ಪ್ರದೇಶ ಗಡಿ ಗುರುತು ಮಾಡಬೇಕು. ಈಗಿರುವ ಸುರಕ್ಷಿತ ಆಕ್ಟ್ ಕಾನೂನನ್ನು ಯಥಾಸ್ಥಿತಿ ಇಟ್ಟುಕೊಂಡು ಅದಕ್ಕೆ ಬೇಕಾದ್ರೆ ಸ್ಪೆಷಲ್ ಅಭಯಾರಣ್ಯ ಕಾನೂನು ಮಾಡಿ ಈ ಸುರಕ್ಷಿತ ಕಾನೂನನ್ನು ತೆಗಿಬೇಕು ಹೇಳ್ತಿಲ್ಲ. ಆದರೆ ಗಡಿ ಗುರುತು ಮಾಡಬೇಕು. ಮಾಡಿದ ಮೇಲೆ ಪಶ್ಚಿಮ ಘಟ್ಟ ರಕ್ಷಣೆ ಆಗ್ಲೇಬೇಕು. ಇಲ್ಲದಿದ್ರೆ ಮರದಂದೆ, ನಿಮ್ಮ ವಿದ್ಯುತ್ ದಂಧೆ, ಆಮೇಲೆ ಏನು ಬೇರೆ ಬೇರೆ ಅಭಿವೃದ್ಧಿ ನೆಪದಲ್ಲಿ ಬೇರೆ ಬೇರೆ ದಂಧೆ ಮಾಡಿ ಪಶ್ಚಿಮ ಘಟ್ಟವನ್ನು ನಗಾಡಿ ಕೊಟ್ಟು ಬಿಡ್ತಾರೆ. ಕೊನೆಗೆ ನಮಗೂ ರೈತರಿಗೂ ಸಮಸ್ಯೆ. ಯಾಕಂದ್ರೆ ನಮಗೆ ಪರಿಸರ ಬೇಕೇ ಬೇಕು, ರೈತ ಬದುಕಬೇಕಿದ್ರೆ ಪರಿಸರ ಬೇಕು. ಅದಕ್ಕೋಸ್ಕರ ನಾವು ಅದರ ವಿರೋಧಿಗಳಲ್ಲ. ಅದಕ್ಕೆ ಪಶ್ಚಿಮ ಘಟ್ಟಕ್ಕೂ ನಮಗೆ ಗಡಿ ಗುರುತು ಮಾಡಿ ಒಂದು ವಾದ. ಎರಡನೇದು ಭಾಗಶಃ ಅರಣ್ಯ ಯಾವ್ದು ಸರ್ವೆ ನಂಬರ್ ಅಲ್ಲಿ ನಿಮ್ದು ಯಾವ್ದಿದೆ ಅರಣ್ಯ ಅಂತಿದೆ ಅದನ್ನು ತೆಗಿಬೇಕು. ಈ ಎರಡು ವಾದವನ್ನು ಇಟ್ಟುಕೊಂಡು ನಾವು ಕಲ್ಲುಗುಡ್ಡೆಯವರು ಮಾತನಾಡುವ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ವಿ. ಈ ಸಂಖ್ಯೆ ಪ್ರತಿ ಗ್ರಾಮದಲ್ಲಿ ಸೇರುವ ಹಾಗೆ ನಾವೀಗ ಬ್ರಹ್ಮ ಕಲೆಕ್ಷನ್ ಹೋಗ್ತೇವೆ. ನಾವು ಈ ಗ್ರಾಮದ ಮತ್ತೊಂದು ಗ್ರಾಮ ಅದಕ್ಕೆ ಅದೇ ರೀತಿ ಇಲ್ಲಿ ಕೂಡ ಹೋಗ್ಲಿಕ್ಕೆ. ಇಲ್ಲದಿದ್ರೆ ನಾಳೆ ನಿಮ್ಮ ನಾಗಾರಾಧನೆ ಇಲ್ಲ, ಹಳೆ ದೇವಸ್ಥಾನ ರೆಕಾರ್ಡ್ ಆದದ್ದು ಇಲ್ಲ. ಅವ್ರಿಗೆ ಗೊತ್ತಿದೆ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 10 ಎಕರೆ ಕೋಲಾರ ಪರ್ವತ ಹತ್ರ ಇನ್ನೂ ತೆಗಿಲಿಕ್ಕೆ ಆಗಲಿಲ್ಲ. ಈ ರೀತಿಯ ದೇವಸ್ಥಾನಗಳು ಅನೇಕ ಇದೆ. ಈ ರೀತಿ ನಮಗೆ ಧಾರ್ಮಿಕ ಕೇಂದ್ರ ಕೂಡ ಇಲ್ಲದಾಗೆ ಮಾಡ್ತಾರೆ, ಧಾರ್ಮಿಕ ಆಚರಣೆ ಇಲ್ಲದಾಗೆ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಆ ಒಂದು ಹೋರಾಟದಲ್ಲಿ ಭಾಗಶಃ ಅರಣ್ಯ ಯಾವುದೆಲ್ಲ ಉಂಟು ಅದನ್ನು ತೆಗಿಬೇಕು, ಫ್ಲೋಟಿಂಗ್ ಮಾಡಬೇಕು, ಪಶ್ಚಿಮ ಘಟ್ಟಕ್ಕೂ ನಮ್ಮ ಗಡಿ ಗುರುತು ಮಾಡಬೇಕು ಅಂತ ಇರುವುದು. ಮತ್ತೊಂದು, ಯಾವುದೇ ಅಭಯಾರಣ್ಯ ಬರಬೇಕಿದ್ರೆ ಸ್ಥಳೀಯ ಪಂಚಾಯತ್ಗೆ ಅದನ್ನು ತಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಮೂರನೇದು, ಓವಿ ಪರವಾನಗಿ ಕೊಡಬೇಕು. ನಾನು ಹೇಳುದು, ಯಾವುದೇ ಒಬ್ಬ ರೈತನ ಮಗ ಈ ತನಕ ಭಯೋತ್ಪಾದಕನೇ ಆಗಿದ್ದಾನ? ಇಲ್ಲ. ಇವತ್ತು ನಿರಂತರ ದಾಳಿ, ಆನೆಯಿಂದ ಹಿಡಿದು ಮಂಗನಿಂದ ಹಿಡಿದು ಚಿರತೆಯಿಂದ ಎಲ್ಲವೂ ಇದೆ. ಆದ್ರೆ ಮನುಷ್ಯನಿಗೆ ಅವತ್ತು ಬ್ರಿಟಿಷ್ ಸರ್ಕಾರ ಓವಿ ಪರವಾನಗಿ ಕೊಟ್ಟಿದೆ. ನಿಮಗೆ ಇದು ಕೃಷಿ ನಾಶ ಮಾಡದಿದ್ರೆ, ಆಹಾರ ಉತ್ಪನ್ನ ನಾಶ ಮಾಡಿದ್ರೆ ಅದನ್ನು ಕೊಳ್ಳಿಕ್ಕೆ ಅನುಮತಿ ನೀಡಿದ್ರೆ ಸನ್ಮಾನ ಮಾಡಿ. ನಿಮ್ಮ ಹಿರಿಯರಿಗೆಲ್ಲ ಸಿಕ್ಕಿರ್ಬೋದು, ಕೋವಿ ಸಿಕ್ಕಿರ್ಬೋದು, ತಲವಾರ ಸಿಕ್ಕಿರ್ಬೋದು. ಆದ್ರೆ ಈಗ ಏನ್ ಕತೆ, ಈಗ ನಮ್ಮ ನಿರಗ್ಲವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಉಂಟು. 20 ಲಕ್ಷ 1 ಕೋಟಿ. ನಾವು ಆಕ್ಸಿಡೆಂಟ್ ಅಲ್ಲಿ ಇನ್ಸೂರೆನ್ಸ್ ಇಲ್ಲದಿದ್ರೆ ಆಕ್ಸಿಡೆಂಟ್ ಮಾಡಿ ಸತ್ತವನಿಗೆ ನಾವು 1 ಕೋಟಿ ಕೊಡಬೇಕು. ಅದೇ ನಮ್ಮ ಪ್ರಾಣಿ ಅರಣ್ಯ ಇಲಾಖೆಯ ಪ್ರಾಣಿ ಕೊಂದ್ರೆ ನಮಗೆ 20 ಲಕ್ಷದಲ್ಲಿ ಮುಗಿಸಿಬಿಡ್ತಾರೆ. ಏನು ಅಲ್ಲ, ಲಕ್ಷ ಕೊಟ್ರೆ ಇದು ಜೀವ ಸಿಗ್ತದಂತ ಅಲ್ಲ, ಅದು ಪರಿಹಾರ ಸಾಕ. ಇವತ್ತು ಇಷ್ಟೆಲ್ಲ ಗಂಡಾಂತರದಲ್ಲಿ ಇದ್ದೇವೆ, ಆದ್ರೆ ನಮಗೆ ವ್ಯವಸ್ಥೆ ಉಂಟು. ಅದಕ್ಕೆ ನಾವು ತುಂಬ ಇದೆ, ಅದರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ. ನಾವು ಹೋರಾಟದ ಉದ್ದೇಶ ಏನಂದ್ರೆ, ಮುಖ್ಯವಾಗಿ ಈಗಾಗಲೇ ನಾವು ತಿಳ್ಕೊಂಡಾಗೆ, ಒಂದು ಗಡಿ ಗುರುತು, ಎರಡನೇದು ಫ್ಲೋಟಿಂಗ್ ಯಾವುದು ನಮ್ಮ ಈ ವ್ಯಾಪ್ತಿಗೆ ಬರುವುದು ಭಾಗಶಃ ಅರಣ್ಯದ್ದು RTC ಇಂದ ತೆಗೆದು ಅದನ್ನು ಜಂಟಿ ಸರ್ವೆ ಮಾಡಿ. ಜಂಟಿ ಅಂದ್ರೆ ಕಂದಾಯ ಭೂಮಿ ಮತ್ತೆ ಅರಣ್ಯ ಇಲಾಖೆ. ಮತ್ತೊಂದು ಕೊನೆಯದಾಗಿ ಹೇಳ್ತಿದ್ದೇನೆ, ಯಾರಾದ್ರೂ ಜಾಗ ಕೊಡುವವರಿಗೆ ನಮ್ಮ ಸಂಘಟನೆಗೆ ಅಥವಾ ಇವರಿಗೆಲ್ಲ ಕೇಳಿ ಇವರೆಲ್ಲ ತಗೊಳ್ತಾರೆ. ಹೆಚ್ಚಿಗಿಂತ ಜಾಗವನ್ನು ದುಡ್ಡು ಎಲ್ಲ ಫ್ರೀ ಅಲ್ಲ ಕೊಡೋದು, ಇವರಿಗೆ ಫ್ರೀ ಕೊಡಿ, ಇವರು ಹೇಗೂ ಸಮಾಜ ಸೇವೆ ಮಾಡುವಾಗ ಇವರು ಪಾಪದವರಿಗೆ ಮನೆ ಕಟ್ಟಿ ಕೊಡ್ತಾರೆ. ಏನ್ ತಲೆ ಬಿಸಿ ಮಾಡ್ಬೇಕು, ದಯವಿಟ್ಟು ಅರಣ್ಯ ಇಲಾಖೆ ಕೊಡಬೇಕು. ನಿಮಗೆ ತಲೆ ಕೆಟ್ಟಿದ್ರೆ ಮಾತ್ರ ಕೊಡಿ, ಅಥವಾ ಅವ್ರ ಮಾಟ ಮಂತ್ರ ಏನಾದ್ರು ಮಾಡಿದ್ರೆ ಕೊಡಿ ಅಷ್ಟೇ. ಯಾಕೆಂದ್ರೆ ಇವತ್ತು ನೀವು ಒಂದು ಕಡೆ ಕೊಡ್ತಾರೆ, ಪಾಪ ಒಳ್ಳೆ ರೈತ 1/2 ಎಕರೆ 1 ಎಕರೆ ಭೂಮಿ ಇದ್ದವ ಯಾರಿರ್ತಾರೆ, ಅವರ ಮೇಲೆ ಬಂದ್ರೆ ಅರಣ್ಯ ಇಲಾಖೆ ಅವರು ಕೇಳುವುದೇ ತಪ್ಪು. ಅವ್ರು ನನ್ನ ವಾದ ಏನಂದ್ರೆ, ಆ ಕುಟುಂಬಕ್ಕೆ ಬೆದರಿಸಿ ಕೇಳಬಾರದು ಅರಣ್ಯ ಇಲಾಖೆಯವರು ನಿಮ್ಮ ಜಾಗವನ್ನು. ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲುಗುಡ್ಡೆಯ ಕಾನೂನು ಮಾಡುದಿದ್ರೆ ಇಡೀ ಜಿಲ್ಲೆಯಲ್ಲೇ ಮಾಡಿ, ಇಡೀ ರಾಜ್ಯದಲ್ಲಿ ಮಾಡಿ. ಲಂಚ ಕೊಡದಿದ್ರೆ ನೀವು ನೋಟಿಸ್ ಮಾಡ್ತೀರಿ, ಲಂಚ ಕೊಡದಿದ್ರೆ ನೀವು ನಮ್ಮನ್ನು ಒತ್ತುವರಿ ತೆರವು ಮಾಡ್ಲಿಕ್ಕೆ ಬರ್ತೀರಿ. ಏನು ಕಾರಣ? ಇಡೀ ಜಿಲ್ಲೆಯಲ್ಲೇ ಕಾನೂನು ಹೊರಡಿಸಿ, ಶಿರಾಡಿಗೂ ಹೊರಡಿಸಿ, ಕಲ್ಲುಗುಡ್ಡೆಗೂ ಹೊರಡಿಸಿ, ಸುಳ್ಯಕ್ಕೂ ಹೊರಡಿಸಿ, ಬೈಂದೂರಿಗೂ ಹೊರಡಿಸಿ, ಎಲ್ಲ ರಾಜ್ಯಕ್ಕೆ ಹೊರಡಿಸಿ. ಅದು ಬಿಟ್ಟು ಪರ್ಟಿಕ್ಯುಲರ್ ನೋಡಿ, ಒಬ್ರು ಹೇಳಿದ್ರು
ಅವು ರಾಜ್ಯಕ್ಕೆ ದ್ವೇಷಕ್ಕೆ ನೀವು ನೋಟಿಸ್ ಮಾಡ್ತೀವಲ್ಲ ಯಾರು ಸುಮ್ಮನೆ ನಿಮ್ಮನ್ನು ತಾಟಿಸಿ ಹಾಕುದು 420 ಅರಣ್ಯ ಇಲಾಖೆ. ನೀವು ಕೊಡುದಿದ್ರೆ ಎಲ್ಲರಿಗೂ ನೋಟಿಸ್ ಕೊಡಿ, ಒಬ್ಬರೊಬ್ಬರೇ ಕೊಟ್ಟು ಅಲ್ಲಿ ಇನ್ನೇನು ಅರ್ಪಿಸಿ. ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ನಿಮ್ಮ 420 ಬುದ್ಧಿಯನ್ನು ಚೆನ್ನಾಗಿ ಅರ್ಪಿದ್ದೇವೆ. ನಾವೀಗ ಕಾನೂನು ಓದಿದ್ದೇವೆ. ನಾವು ಮುಂದಿನ ದಿನ ನಿಮ್ಮ IFS ಆಫೀಸರ್ ಎದುರಿಗೆ ನಾವು ಈಗ ಇಟ್ಟು ಕೂತ್ಕೊಂತೀವಿ. ನೀವು ನಮ್ಮ ಮೀಡಿಯಾದ ಮುಂದೆ ನಮಗೆ ಒಂದೇ ಆಸ್ತಿ ಇರುವುದು ಮೀಡಿಯಾ. ಯಾಕಂದ್ರೆ ನಮ್ಮ ಪ್ರಚಾರಕ್ಕೋಸ್ಕರ ಅಲ್ಲ, ನೀವು ಮಾಡೋ ದೌರ್ಜನ್ಯ, ನೀವು ಮಾಡೋ ಮೋಸ, ನೀವು ಮಾಡೋ ಡೋಂಗಿಯನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ತಿಳಿಬೇಕಿದ್ರೆ ಮಾಧ್ಯಮ ಬೇಕು. ಯಾಕಂದ್ರೆ ನೀವು ಅಷ್ಟು ಮೋಸ ಮಾಡಿದ್ದೀರಾ. ನೀವು ಯಾವ ನೋಡಿ, ಈಗ ನಾನು ಕೊನೆಯದಾಗಿ ಇದನ್ನೇ ಯಾಕೆ ನೀವು ಜನರನ್ನು ಸೇರಿಸಿಕೊಳ್ಳಿಲ್ಲ? ಇಲ್ಲಿ ನೋಡಿ, PDO ಇರ್ಬೋದಂತೆ, ತಹಸೀಲ್ದಾರ್ ಇರ್ಬೋದಂತೆ, ಯಾಕೆ ಪಂಚಾಯತ್ ಮೆಂಬರ್ ಬೇಡವಾ? ಹಾಗಾದ್ರೆ ಗ್ರಾಮ ಪಂಚಾಯತ್ ಬೇಡವಾ? MLA ಬೇಡವಾ? ಅಥವಾ ಇನ್ನೇನು ಉಸ್ತುವಾರಿ ಸಚಿವರು ಕೂಡ ಇಲ್ಲ ಬಿಡಿ, ಅವನಿಗೆ ದೊಡ್ಡ ಜಿಲ್ಲೆ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳನ್ನ ಆದ್ರೆ ಹಾಕ್ಬೇಕಲ್ಲ ನೀವು DC ಅಂಡರ್ ನೋಡಿ. ಅವತ್ತು ಇಷ್ಟೆಲ್ಲ ಮಾಡಿದ್ಯಾರೆ? ಕಂದಾಯ ಇಲಾಖೆ ಹಕ್ಕು ಪತ್ರ ಕೊಟ್ಟು ನಾವು ಬದುಕಿದ್ದೇವೆ. ನಾವು ಗವರ್ಮೆಂಟ್ ಫೀಸು ಕಟ್ಟಿದ್ದೇವೆ, ಅಧಿಕಾರಿಗಳಿಗೂ ಲಂಚವೂ ಕೊಟ್ಟಿದ್ದೇವೆ. ನೀವು ಕೇಳಿದ್ರಿ ಯಾರು ಸಸ್ಪೆಂಡ್ ಆಗ್ಬೇಕು, ಯಾರ ಮೇಲೆ ಆಕ್ಷನ್ ಆಗ್ಬೇಕು? ಫಸ್ಟಿಗೆ ನೀವು ರೆವಿನ್ಯೂ ಅಧಿಕಾರಿಗಳ ಮನೆ ಡೆಮಾಲಿಷ್ ಮಾಡಿ, ಆಮೇಲೆ ನೀವು ನಮ್ಮ ಹತ್ರ ಬಿಡಿ. ಕಂದಾಯ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಮೊದಲ ವ್ಯವಸ್ಥೆ ಇರುವುದು ಕಂದಾಯ ಇಲಾಖೆ, ರೆವಿನ್ಯೂ ಇಲಾಖೆ. ಅವರು ಕೊಟ್ಟಂತ ಹಕ್ಕು ಪತ್ರವನ್ನು ಫೇಕ್ ಅಂತ ಅರಣ್ಯ ಇಲಾಖೆ ಹೇಳುದಿದ್ರೆ DC ಅವರಿಗೆ IAS ಆಫೀಸರ್ ಉತ್ತರ ಕೊಡಬೇಕು. ನಿಮಗೆ ಎಷ್ಟು ಲಂಚ ಬರ್ತಾ ಇದೆ ಹಕ್ಕು ಪತ್ರದಲ್ಲಿ ಅಂತ ನೀವು ಹೇಳಬೇಕು, ಜಿಲ್ಲಾಧಿಕಾರಿ. ಯಾಕೆಂದ್ರೆ ಪರಿಭಾವಿತ ಅರಣ್ಯದ ಅಡಿಯಲ್ಲಿ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ನೀವು ಸರ್ವೆ ನಂಬರ್ ಸೇರಿಸಿರುವುದು. ಹಾಗಾಗಿ ನೀವು ಅಬ್ಜೆಕ್ಷನ್ ಮಾಡಲಿಲ್ಲ, ಇದು ಸರಿ ಅಂತ ಹೇಳಲಿಲ್ಲ. ಆದ್ರೆ ಜಿಲ್ಲಾಧಿಕಾರಿಗೆ ಲಂಚ ಬಂದಿದೆ. ದಯವಿಟ್ಟು ಮಾಧ್ಯಮ ಮಿತ್ರರ ಹತ್ರ ಕೇಳೋದು, ನೀವು ಜಿಲ್ಲಾಧಿಕಾರಿ ಹತ್ರ ಕೇಳಬೇಕು, ಎಷ್ಟು ಕೋಟಿ 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 ಬರ್ತಾ ಹೋಗ್ತದೆ ತಿಂಗಳಿಗೆ ಅಂತ. ಯಾಕಂದ್ರೆ ಪ್ರತಿ ಸಿಟ್ಟಿಂಗ್ ಅಲ್ಲಿ ತಹಸೀಲ್ದಾರ್ VA ಅವರು ಮಾಮೂಲು ಕೊಡ್ತಾ ಇದ್ದಾರಾ? ಇಲ್ಲ ಲಂಚ ಕೊಡುದು ಯಾಕೆ? ಇಲ್ಲ ಪ್ಲಾಟಿಂಗ್ ಮಾಡಿ ತಕ್ಷಣ ಕೊಡಿ, ಇಲ್ಲಾಂದ್ರೆ ಅದನ್ನ ಡೆಮಾಲಿಷ್ ಆರ್ಡರ್ ಮಾಡಿಸಿದ ಯಾಕೆ? ಅನಧಿಕೃತ ಭೂಮಿಯಿಂದ ಇವರು ಅರಣ್ಯ ಇಲಾಖೆ ಕೊಡುವುದು ಯಾಕೆ? ಹಕ್ಕು ಪತ್ರ ಇದ್ದ ಭೂಮಿಯನ್ನು ನೀವು ಯಾಕೆ ಡೆಮಾಲಿಷ್ ಮಾಡ್ತೀರಿ? ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅಧಿವೇಶನದಲ್ಲಿ ಮಂಜು ಅವರು, ಸಿಮೆಂಟ್ ಮಂಜು ಅವರು ಮಾತಾಡಿದ್ರಲ್ಲ ನೋಡಿ, ಅವ್ರ ಪಾಪ ಹೇಳಿದ್ರು ಆಶ್ರಯ ಯೋಜನೆ 94C ಕೊಟ್ಟಂತ ಹಕ್ಕು ಪತ್ರದ ಮನೆಯನ್ನೇ ಅರಣ್ಯ ಇಲಾಖೆ ಡೆಮಾಲಿಷ್ ಮಾಡಿದ್ರು. ಅಧಿವೇಶನದಲ್ಲಿ ಚರ್ಚೆ ಆಗಿದೆ. ಇನ್ನೂ ನಾವು ಮೂರ್ಖರಾಗಿದ್ದೇವೆ ಅಂದ್ರೆ ಹಾಗಾದ್ರೆ IAS ಆಫೀಸರ್ ಅವರಿಗೆ ನಾವು ಎಷ್ಟು ಸಂಬಳ ಕೊಡ್ತಾರೆ ಗೊತ್ತಾ? ಲಕ್ಷಗಟ್ಟಲೆ, ಕಾರು ಬೇರೆ, AC ರೂಮು ಬೇರೆ. ಯಾರ ಹಣ? ಇವತ್ತು ಎಲ್ಲದಕ್ಕೂ ನಾವು ಕಟ್ಟಬೇಕು. ಅದರ ಹಣದಲ್ಲೇ ಅವರನ್ನು ಸಾಕೊಂಡು, ಆದ್ರೆ ನಮ್ಮನ್ನು ಸರಿಯಾಗಿ ಬದುಕಿಗೆ ಬಿಟ್ಟಿದ್ದಾರೆ. ಆದ್ದರಿಂದ ನಾನು ಹೇಳ್ತಿರೋದು, ಒಂದು ಹೋರಾಟ. ನಾನು 15ನೇ ತಾರೀಕಿಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ 15ನೇ ತಾರೀಕು ಹಕ್ಕು ಒತ್ತಾಯ ಸಭೆ ನಾವು ಪ್ರತಿಭಟನೆ ಅಂತ ಯಾವಾಗ ಇಟ್ಕೊಳ್ತಿದ್ದು, ಅದು ಇನ್ನು ಕೆಲವರಿಗೆ ಮುಜುಗರ ಆಗುತ್ತೆ ಸರ್, ಅದಕ್ಕೆ ಇನ್ನು ಹಕ್ಕು ಒತ್ತಾಯ ಸಭೆ ಅಂತ ಹೇಳಿದ್ರೆ ಗೊತ್ತಲ್ಲ, ಈಗ ಅದನ್ನು ಎತ್ತಿ ಕಾಡುವಂತದೆಲ್ಲ ಇರ್ತದೆ. ಅದಕ್ಕೆ ಬೇಡ, ಹಕ್ಕು ಒತ್ತಾಯ ಸಭೆ ಅಂದ್ರೆ ನಮ್ಮ ಹಕ್ಕಿಗೆ. ಪ್ರತಿಭಟನೆ ಶಬ್ದದ ಇನ್ನೊಂದು ಅರ್ಥ ಅದು ಸರಿ ಆಗ್ತದೆ. ಹಕ್ಕು ಒತ್ತಾಯ ನಮ್ಮ ಹಕ್ಕಿಗೆ ಗೋಸ್ಕರ ಹೋರಾಟ ಅಂತೇಳಿ ನಾಳದು ನೆನಪಿಟ್ಟುಕೊಳ್ಳಿ. ಯಾವುದೇ ಬ್ಲಾಕ್ gali ಈಗಾಗಲೇ ಒಂದು ಕೇಸ್ ಹಾಕಿದ್ದಾರೆ ನಮ್ಮ ಎಲ್ಲರ ಮೇಲೆ. ಸುಧೀರ್ ಅವರು, ನಮ್ಮ ಮಂಜೂರು ಸೇರ್ಬೋದು, ಹಾಗೆ ಗೊತ್ತಿದೆ. ಅದಕ್ಕೆ ನಾವು ಕೇಸ್ ಮಾಡಿಸ್ಕೊಳ್ಳೋದು ಬೇಡ. ಮತ್ತೆ ಪದೇ ಆಮೇಲೆ ಸರ್ ನನ್ನ ಮೇಲೆ ಪರ್ಸನಲ್ ಆಗಿ ಒಂದು ಕೇಸ್ ಹಾಕಿದ್ರು. ಹಾಗೆ ಇನ್ನು ಮುಂದೆ ನಾವು ಕೇಸಿಗೆ ಎದುರುದೇ ಇಲ್ಲ. ನೆನಪಿಟ್ಟುಕೊಳ್ಳಿ ಬಂಧುಗಳೇ, ನಮ್ದು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಒಂದು ಯೋಚನೆ ಮಾಡಿದ್ದೇವೆ ಈ ವಿಷಯದಲ್ಲಿ. ಈ 15ರಿಂದ ಮುಂದಿನ 15ರ ತನಕ ನಮ್ದು 1 ವರ್ಷದ ಹೋರಾಟ. ಈ ಹೋರಾಟದಲ್ಲಿ ಪಕ್ಷಾತೀತ, ಜಾತ್ಯತೀತವಾಗಿ ಜನರು ನಮ್ಮ ಜೊತೆ ಬರಬೇಕು. ಹಾಗೆ ಅಂತೇಳಿ ಯಾವುದೇ ಕಾರಣಕ್ಕೆ ನಾವು ಇಂಥ ಮತಗಿಂತ ನಿಮ್ಮ ಓಟಿನ ವ್ಯವಹಾರದಲ್ಲಿ ಇಲ್ಲ. ನಾವು ಹೇಳಿದಂತೆ ಹಾಕ್ಲಿಕ್ಕೆ ಬೇಡಿ. ಇದು ಅದಕ್ಕೆ ಲಿಂಕ್ ಕೊಡಬೇಡಿ. ನೀವು ಯಾವ ಪಕ್ಷ ಇದ್ರು, ಯಾವ್ದು ನೀವು ನಿಮ್ಮ ಲೀಡರ್ಶಿಪ್ ಇದೆ ಅಥವಾ ನಿಮ್ಮ ನಾಯಕರ ಜೊತೆ ಇದ್ರೆ ಅವ್ರ ಜೊತೆ ನೀವು, ಆದ್ರೆ ಒಟ್ಟಾಗಿ ಹೋರಾಟಕ್ಕೆ ಮಾತ್ರ ಬನ್ನಿ. ಬಂದು ನಿಲುವು ಬಂದ ಮೇಲೆ ನೀವು ಬಂದಿದ್ದು ವಿಷಯ ಏನು ಅಂತ ತಿಳ್ಕೊಳ್ಳಿ. ದಯವಿಟ್ಟು ಪುನಃ ಹೆಚ್ಚಿನಾಗಿ ಅಂತ ದಯವಿಟ್ಟು ಬಂದವರು ಪುನಃ ಇನ್ನೊಬ್ರಿಗೆ ಹೇಳಬೇಕು ಹೊರತು ನೀವು ಪುನಃ ಅದನ್ನು ಪ್ರಶ್ನೆ ಕೇಳುವ ರೀತಿಯಲ್ಲಿ ಇರಬಾರ್ದು. ಹಕ್ಕು ಒತ್ತಾಯ ಸಭೆ ನಾಡು ಕಡಬದಲ್ಲಿದೆ 10 ಗಂಟೆಗೆ. ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಗುತ್ತಿಗೆ ಹಾಕುವಂಥದ್ದು. ಅಲ್ಲಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಬರಬೇಕು, ಜಿಲ್ಲಾಧಿಕಾರಿ ಮತ್ತೆ DFO ಬರಬೇಕು. ನಾವು ಮನವಿ ಕೊಡ್ತೇವೆ. ಕಡಬ ತಾಲೂಕಿನಲ್ಲಿ ಏನಂದ್ರೆ ಒಂದು ಪಶ್ಚಿಮ ಘಟ್ಟ ಗಡಿಗುಂಟು, ಅದಕ್ಕೆ ಕೆಲವೇ ಮೊತ್ತ, ಕೆಲವು ಲಕ್ಷ ಇದ್ರೆ ಒಂದು JCB ಇಡದೆ ಒಂದು ಪಶ್ಚಿಮ ಘಟ್ಟಕ್ಕೂ ಜಲವಸತಿ ಪ್ರದೇಶಕ್ಕೆ ಒಂದು. ಎರಡನೇದು, ಯಾವುದು
ಇದು ಭಾಗಶಃ ಅರಣ್ಯ ಉಂಟು, ಅದನ್ನು ಫ್ಲೋಟಿಂಗ್ ಮಾಡಬೇಕು. ನಿಮ್ಮ ಸಹ ಬೇಡಿಕೆ ಅದೇ ಇರ್ಬೋದು, ಫ್ಲೋಟಿಂಗ್ ಮಾಡಿ ಕೊಡ್ಬೇಕು. ಇಷ್ಟು ಮತ್ತೆ ಬಫರ್ ಝೋನ್ 0 ಮಾಡಬೇಕು. ಬಫರ್ ಝೋನ್ ಇಲ್ಲ, ನಾನು ಮತ್ತೆ ನೋಡಿರ್ತೀನಿ, ತೋರಿಸ್ತೇನೆ, ಓದ್ತೇನೆ. ಹಾಗೆ 0 ಮಾಡಬೇಕು. ಈ ವಾದಕ್ಕೋಸ್ಕರ ನಾಳೆ ದಿನ ಪ್ರತಿಭಟನೆ. ಅದು ಆಗದಿದ್ರೆ ಮತ್ತೆ AC ಕಚೇರಿ, ಆಮೇಲೆ DC, ಆಮೇಲೆ ಕೊನೆಯದಾಗಿ ಬೆಂಗಳೂರು ಚಲೋ ಇರ್ತದೆ. ಇದು ಕೊನೆಯ ಹಂತ. ಜನರಿಲ್ಲದ್ರೆ ಅರ್ಧದ ಕಟ್ ಮಾಡಿಬಿಡ್ತೇವೆ. ಪ್ರತಿ ಗ್ರಾಮದಿಂದ ನಮಗೆ 30-40% ಬರಬೇಕು, ಇಲ್ಲಾಂದ್ರೆ ಅದು ಕೌಂಟ್ ಆಗುದಿಲ್ಲ ಸರ್ ಪ್ರತಿಭಟನೆ ಮಾಡಿದ್ರೆ. ಮತ್ತೊಂದು ಗೊತ್ತಿರಲಿ, ನಾವು ಹೇಳ್ಬೋದು ಏಕಕಾಲದಲ್ಲಿ ಕಾನೂನು ತರಬಹುದಲ್ಲ, ನೋಡಿ ಹಾಗೆಲ್ಲ ತರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಪರಿಸರ ಸಂರಕ್ಷಣೆ ಕೂಡ ಒಂದು ಮುಖ್ಯ. ಸರ್ಕಾರಕ್ಕೆ ತಕ್ಷಣ ಅದನ್ನು ಕಾನೂನು ತರಲಿಕ್ಕೆ ನಮ್ಮ ಪರ ಅಥವಾ ನಮ್ಮನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ್ದು MLA ಆಗಲಿ, MP ಆಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಆಗುದಿಲ್ಲ. ಹೋರಾಟ ಮಾಡಿದಾಗ ಜನರಿಗೆ ತೊಂದರೆ ಆಗಿದೆ ಅಂತ ರಿಪೋರ್ಟ್ ತೆಗೆದುಕೊಂಡು ಅವರನ್ನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಾಡುವಂತ ಅವಕಾಶ ಇದೆ. ಏನಂದ್ರೆ ಈ ರೀತಿ ಸಮಸ್ಯೆ ಮಾಡಿದ್ದಾರೆ ಅವತ್ತು ಇದೆ ಈ ಬೇಸಿಕ್ ಎಲ್ಲ, ಅದಕ್ಕೆ ನಾವು ಸಿದ್ಧಪಡಿಸಿ ನಾವು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಕೊಡ್ತೇವೆ. ಅದನ್ನು ಸಿದ್ಧಪಡಿಸಿ ಅವರು ಅದನ್ನು ಮಂಡನೆ ಮಾಡುತ್ತಾರೆ. ಆಮೇಲೆ ಅದನ್ನು ಆರ್ಡರ್ ಮಾಡುವಂತ ಅಧಿಕಾರ ಕ್ಯಾಬಿನೆಟ್ಗೆ ಇದೆ. ಆದ್ದರಿಂದ ನಾವು ಇದರಲ್ಲಿ ಪಕ್ಷಾತೀತವಾಗಿ ಹೋರಾಟಕ್ಕೆ ಇಳಿಲೇಬೇಕು. ಮತ್ತೊಂದು ಇನ್ನೊಂದೇನಂದ್ರೆ ಇದೇ ಮುಂದಿನ 15ರ ನಂತರ ಯಾವುದೇ ಕಾರಣಕ್ಕೆ ನಾನು ಬರುವುದಿಲ್ಲ ಉತ್ತುವರಿ ತೆರವು ವಿರುದ್ಧ ಹೋರಾಟ. ಯಾಕೆಂದ್ರೆ ಮತ್ತೆ ಈ ಏನಾದರೂ ಸಮೂಹ ಅಂದ್ರೆ ಕೋರ್ಟಿಂದ ಆರ್ಡರ್ ಆದ್ರೆ, ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದ್ರೆ ಮತ್ತೆ ಅದನ್ನು ತಡೀಲಿಕ್ಕೆ ಯಾವ ಜನಪ್ರತಿನಿಧಿಗಳು ಆಗುದಿಲ್ಲ. ಅದಕ್ಕೆ ಮುಂಚಿತವಾಗಿ ನನ್ನ ಲೆಕ್ಕಾಚಾರದಲ್ಲಿ ಬಹುತೇಕ ಒಂದು 8 ತಿಂಗಳ ಒಳಗೆ ಅದು ಆರ್ಡರ್ ಆಗ್ಬೋದು. ಅಂದ್ರೆ ಎಲ್ಲ ಪರಿಸರ ಪರವಾಗಿದ್ದವರು ಈಗಾಗಲೇ ಅದರ ತುದಿ ಕಾಲಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾವು ವಿರೋಧ ಮಾಡಿದ್ದೇವೆ, ತಣ್ಣಗಾಗ್ತದೆ. ತಣ್ಣಗೆ ಆದ ತಕ್ಷಣ ನಾವು ಮಲಗಬಾರದು. ನಾವೇನ್ ಮಾಡ್ಬೇಕಂದ್ರೆ ನಮಗೆ ಬೇಕಾದಂತ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿಸಿ ಬಿಡಬೇಕು. ಈ ಉದ್ದೇಶಕ್ಕೋಸ್ಕರ ಈ ಹೋರಾಟ. ಮತ್ತೆ ನನಗೆ ಇವರು ನಮಗೆ ರಾಜಕೀಯದಲ್ಲಿ ಗುರುತಿಸ ಅಥವಾ ಸೋಷಿಯಲ್ ವರ್ಕ್ ಅನುಮಾನ ಇರುವಂತ ಒಂದು 10 ಜನರ ಹೆಸರನ್ನು ತೆಗೆದುಕೊಂಡು ಕೊಟ್ಟು ಒಳ್ಳೆದಿತ್ತು. ಏನಾದ್ರು ಇದ್ದು ಕಷ್ಟ ಇದಕ್ಕೆ 1900 ಇಸವಿಯಲ್ಲಿ ಇದರಲ್ಲಿ ಇದೆ. 1900 ಇಸವಿಯಲ್ಲಿ ಏನಾಗಿದೆ ಅಂದ್ರೆ ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡುವಾಗ ಆವಾಗಿನ ಒಬ್ಬ ರೈತ ಪ್ರಶ್ನೆ ಮಾಡ್ತಾನೆ, ಕಲೆಕ್ಟರ್ ಇದ್ದದ್ದು ಡಿಸ್ಟ್ರಿಕ್ಟ್ DC ಕಲೆಕ್ಟರ್ ಇರ್ತಾರೆ. ಪ್ರಶ್ನೆ ಮಾಡಿ ಇದು ನಮ್ಮ ಜಾಗ ಅದು ಒಂದು ವಾದ ಮಾಡಿ ಹೊರಟಾಗ ಅಲ್ಲಿ ಅರಣ್ಯ ಇಲಾಖೆ ರಿಪೋರ್ಟ್ ಆಗ್ತಾರೆ, ಅದು ಸಿ ಸ್ಟೇಟ್ಮೆಂಟ್ ಅಂಡರಿಗೆ ಬರ್ತದೆ ಅಂತೇಳಿ. ಹೇಗೆ ಸಿ ಸ್ಟೇಟ್ಮೆಂಟ್ ಅಂದ್ರೆ ಅದು ಅರಣ್ಯಕ್ಕೆ ಇಷ್ಟು ನಿಖರವಾಗಿ ಇಷ್ಟು ಜಾಗ ಇದೆ ಅಂತ ಇಲ್ಲ ವರದಿ, ಅದನ್ನು ಸಿ ಸ್ಟೇಟ್ಮೆಂಟ್ ಗೆ ಸೇರಿಸಿದ್ದಾರೆ. ಸಿ ಅದಕ್ಕೆ ನಾನು ಹೇಳ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆ ತಪ್ಪಲು ಪ್ರದೇಶ ಎಲ್ಲ ಸಿ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಆದ್ದರಿಂದ ಅರಣ್ಯದವರು ಯಾವ ತರ ಬೇಸಿಕಲ್ಲಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ನಿಜವಾಗಿ ಅರಣ್ಯದವರು ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಇಲ್ಲ. ಯಾಕಂದ್ರೆ ಇದು ಬರುವಂತದ್ದು ಸಿ ಸ್ಟೇಟ್ಮೆಂಟ್ ಅಂದ್ರೆ ಇದು ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಹಾಗೇನು ಮಾಡ್ಬೇಕು, ಜಂಟಿ ಸರ್ವೆ ಮಾಡ್ಲೇಬೇಕಲ್ಲ. ಆದ್ದರಿಂದ ಜಂಟಿ ಸರ್ವೆ ಸೂಕ್ತ ಮಾಡಬೇಕಿದ್ರೆ ನಮ್ಮ ಭೂಮಿಯ ಕಟ್ಟ ನಮ್ಮ ನೋಡಿ ಮೊನ್ನೆ ಮಾಡಿದ್ದಾರೆ ಕೆಲವು ಕಡೆ ಜಂಟಿ ಸರ್ವೆ ಮಾಡ್ಬೇಕಿದ್ರೆ ಕೆಲವು ಗ್ರಾಮದಲ್ಲಿ ಕದಿಮು ಪಟ್ಟೆ ಹೋಗಿದೆ. ಕದಿಮು ಪಟ್ಟೆ ಕೊಟ್ಟಿರುವುದು ಅವತ್ತಿನ ಕಾಲದಲ್ಲಿ ಕಂದಾಯದವರು, ಅರಣ್ಯದವರು ಕೊಟ್ಟದಲ್ಲ. ಅದು ಹೇಗೆ ಅವ್ರ ಗಡಿ ಗುರುತಾಗ್ತದೆ ಸ್ವಾಮಿ? ಅದಕ್ಕೆ ನಾವು ಹೇಳುದು ಈಗಿರುವ ಅವರ ಯಾವ್ದು ಗಡಿ ಗುರುತಿದೆ, ಒಂದು ಅಗಾರು ಮಾಡಿದಾರಲ್ಲ ಈಗ, ಆ ಅಗಾರೇ ಅವ್ರದ್ದು ಫೈನಲ್ ಗಡಿ ಗುರುತಾಗಬೇಕು ಅಂತ ನಮ್ಮ ವಾದ. ಒಂದು ಅದು ಸಿ ಸ್ಟೇಟ್ಮೆಂಟ್ ಅಲ್ಲಿ ಅಡಿಯಲ್ಲಿ ಬರ್ತದೆ. ಯಾಕಂದ್ರೆ ಅವ್ರಿಗೆ ಗಡಿ ಗುರುತಿಲ್ಲದ ಕಾರಣ ಅವ್ರು ಈಗಿರುವ ಗಡಿ ಗುರುತನ್ನು ಒಪ್ಪಿಕೊಳ್ಬೇಕು. ನಮ್ಮ ಹತ್ರ ಮೂಲ ಗಡಿ ಗುರುತಿಲ್ಲದ್ರೆ ನಾವು ಈಗಿರುವ ಗಡಿ ಗುರುತೇ ನಮ್ಮದು. ಕ್ಲಾರಿಟಿ ಸಿಕ್ಕಿದ್ದಾರೆ. ಇನ್ನು ಪುನಃ ಅವರ ಕಾನೂನು ನಮಗೆ ಸ್ವಲ್ಪ ಅಭ್ಯಾಸ ಉಂಟು. ಅಯ್ಯೋ ಫಾರೆಸ್ಟ್ ಪಂಡಿರ ಮನೆಗೆ ಪಾಪ ಪಣ್ಣವೇ ಸರಿ ನೋಡಿ ಗೊತ್ತಿರ್ಲಿ. ಸಿ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಇವತ್ತೇ ನೀವು ಕೇಳ್ಬೇಕು ನಿಮ್ಮ ಫಾರೆಸ್ಟ್ ಗಾರ್ಡ್ ಹತ್ರ. ನೀವು ರೇಂಜರಿಗೆ ಫೋನ್ ಮಾಡ್ಬೇಕಿದ್ರೆ ಅಥವಾ ಫಾರೆಸ್ಟ್ ಗೆ ಕೇಳ್ಬೇಕಿದ್ರೆ ಸಿ ಸ್ಟೇಟ್ಮೆಂಟ್ ಅಂದ್ರೆ ಏನು ಸಾರ್, ಅವಾಗ ನಿಮಗೆ ಏನು ಉತ್ತರ ಬರ್ತದೆ ನೋಡಿ. ಆದ್ದರಿಂದ ಸಿ ಸ್ಟೇಟ್ಮೆಂಟ್ ಅಂಡರಲ್ಲಿ ನಾವು ನಮ್ಮ ಜಾಗದಲ್ಲಿ ಇರುವುದು. ಯಾಕಂದ್ರೆ ಅವ್ರ ಹತ್ರ ಗಡಿ ಗುರುತಿಲ್ಲ, ಅದಕ್ಕೋಸ್ಕರ ನಾವು ಹಕ್ಕುಪತ್ರವನ್ನು ಅಲ್ಲಿ ಜಂಟಿ ಸರ್ವೆ ಮಾಡಿ ಮಾಡಬೇಕು.